ಪ್ರಗತಿ ಹೆಜ್ಜೆ ಅನ್ನುವಂಥ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಪ್ರಗತಿ ಹೆಜ್ಜೆ ಕಾನ್ಸೆಪ್ಟ್ ಏನಂತಂದರೆ, ಇಡೀ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳಿಗಾಗಿ ಶಿಕ್ಷಕರು ಸಿದ್ಧ ಮಾಡಿರುವಂಥ ಪಠೋಪಕರಣಗಳು ಮತ್ತು ಮಕ್ಕಳೇ ಸಿದ್ಧ ಮಾಡಿರುವಂಥ ಪಠೋಪಕರಣಗಳು ಮತ್ತು ಸೈನ್ಸ್ ಮೆಟೀರಿಯಲ್ಗಳನ್ನು ಶಾಲೆಯಲ್ಲಿ ಶಿಕ್ಷಕರು ಬಳಸ್ತಾ ಇರುವಂತಹ ರೀತಿ ಮತ್ತು ಅವರಲ್ಲಿ ಇರುವಂತಹ ಸೌಲಭ್ಯಗಳು ಮತ್ತು ಅವಶ್ಯಕತೆಗಳಿಗೆ ತಕ್ಕಂತೆ ವಿಜ್ಞಾನ ಉಪಕರಣಗಳನ್ನು ಕೂಡ ಮಂತ್ರ ಫಾರ್ ಚೇಂಜ್ ಅವರು ಕೊಟ್ಟಿದ್ದಾರೆ. 21 ಕ್ಲಸ್ಟರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ದಿ ಬೆಸ್ಟ್ ಯಾವುದಿದೆ ಅದನ್ನು ಆಯ್ಕೆ ಮಾಡಿ ಇವತ್ತು ತಾಲೂಕು ಮಟ್ಟಕ್ಕೆ ತಂದಿದ್ದೀವಿ. ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗುವಂತಹ ಕೆಲವು ಇದೇ ರೀತಿಯಾದಂಥ ಚಟುವಟಿಕೆಗಳನ್ನು ಜಿಲ್ಲಾ ಮಟ್ಟಕ್ಕೂ ಕೂಡ ತಗೊಂಡೋಗಿ ಅಲ್ಲಿ ಕೂಡ ಎಕ್ಸಿಬಿಟ್ ಮಾಡ್ತೀವಿ. ಪ್ರಗತಿ ಹೆಜ್ಜೆ ಅಂದರೆ ನಾವು 5 ವರ್ಷಗಳ ಹಿಂದೆ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ. ಇದು ಶಾಲೆಯಲ್ಲಿ ನಡೆಯುವಂಥ ವಿನೂತನ ಚಟುವಟಿಕೆಗಳಿಗೆ, ಪ್ರಾಕ್ಟೀಸಸ್ಗೆ ಮತ್ತು ಅಲ್ಲಿ ನಡೆಯುವಂಥ ಸಣ್ಣ ಸಣ್ಣ ಅಭಿವೃದ್ಧಿಗಳನ್ನು ರೆಕಗ್ನೈಸ್ ಮಾಡಿ ಅವುಗಳನ್ನು ಬೇರೆ ಶಾಲೆಗಳು ಕೂಡ ತಿಳ್ಕೊಡ್ಬೇಕು ಅಂಥೇಳಿ, ತಿಳಿಸ್ಕೊಳ್ಬೇಕು, ಅದು ಹಂಚಿಕೆ ಆಗಬೇಕು ಅಂಥೇಳಿ ಕ್ರಿಯೇಟ್ ಮಾಡಿರುವಂಥ ಒಂದು ವೇದಿಕೆ. ತಮ್ಮ ಮೌಢ್ಯತೆಗಳನ್ನ ಹೊರಗಾಕಿ ಹೇಗೆ ನಾವು ವಿಜ್ಞಾನನ ನೋಡಬೇಕು ಅನ್ನೋ ದೃಷ್ಟಿಗೋಸ್ಕರ ನಟರಾಜ್ ಸರ್ನ ಕರೆಸಿದ್ವಿ. ಸೊ ಬಹಳ ಉತ್ತಮವಾಗಿ ಅವರು ಪ್ರಯೋಗಗಳನ್ನ ಮಾಡ್ತಾ ಮೌಢ್ಯತೆನ ಹೇಗೆ ನಾವು ದೂರ ಮಾಡಿ ವಿಜ್ಞಾನನ ನಾವು ಅಳವಡಿಸ್ಕೋಬೇಕು ನಿತ್ಯ ಜೀವನದಲ್ಲಿ ಅನ್ನೋ ವಿಷಯದ ಬಗ್ಗೆ ಚೆನ್ನಾಗಿ ಮಾತನಾಡಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ, ಆನೇಕಲ್ ಹಾಗೂ ಮಂತ್ರ ಫಾರ್ ಚೇಂಜ್ ಸಹಯೋಗದೊಂದಿಗೆ ಪ್ರಗತಿಯ ಹೆಜ್ಜೆ 5.0 2023-24ನೇ ಸಾಲಿನ ಇಚ್ಛಾಶಕ್ತಿಯ ಸಾಧನೆಗೆ ಮುನ್ನಡಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ಆಯೋಜಿಸಿದ್ದ ಪ್ರಗತಿ ಹೆಜ್ಜೆ 5.0 ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿ ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಪ್ರತಿನಿತ್ಯವೂ ವಿವಿಧ ರೀತಿಯ ಹಲವು ಸಮಸ್ಯೆಗಳನ್ನು ಪರಿಹರಿಸುವಂತಹ ವಿನೂತನ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಶಾಲಾ ಹಂತದಲ್ಲಿ ನಡೆಯುತ್ತಿರುವ ಇಂತಹ ಅನ್ವೇಷಣೆಗಳು, ಪ್ರಯತ್ನಗಳು, ಯಶೋಗಾಥೆಗಳನ್ನು ಗುರುತಿಸುವ ಮೂಲಕ ಆ ಅನುಭವವನ್ನು ಎಲ್ಲ ಶಾಲೆಗಳಿಗೆ ತಲುಪುವಂತೆ ಮಾಡುವ ವೇದಿಕೆಯೇ ಪ್ರಗತಿಯ ಹೆಜ್ಜೆ. ಈ ವರ್ಷದ ಪ್ರಗತಿಯ ಹೆಜ್ಜೆಯಲ್ಲಿ ಶಿಕ್ಷಕರು ಕಲಿಕಾ ಫಲಗಳಿಗೆ ಅನುಗುಣವಾಗಿ ಸಮಾಲೋಚನೆ ಸಭೆಯಲ್ಲಿ ಚರ್ಚೆ ಮಾಡಿರುವ ವಿನೂತನ ಚಟುವಟಿಕೆಗಳು ಮತ್ತು ಅದಕ್ಕೆ ಅನುಗುಣವಾಗಿ ತರಗತಿಯಲ್ಲಿ ಅನುಷ್ಠಾನ ಮಾಡಿರುವುದರ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇನ್ನು ಹುಲಿಕಲ್ ನಟರಾಜ್ರವರು ಮಾತನಾಡಿ, ಇತ್ತೀಚಿನ ದಿನಮಾನದಲ್ಲಿ ಏಕ ಸಂಸ್ಕೃತಿಯನ್ನು ಜನರು ಬಹುಬೇಗ ಅಳವಡಿಸಿಕೊಳ್ಳುತ್ತಿದ್ದಾರೆ. ಬಹು ಸಂಸ್ಕೃತಿಯನ್ನು ಮಕ್ಕಳಿಗೆ ತಿಳಿಸುವ ಮುಖಾಂತರ ಹಾಗೂ ವಿಜ್ಞಾನವನ್ನು ಮತ್ತು ಪ್ರಜ್ಞಾವಂತಿಕೆಯನ್ನು ಮಕ್ಕಳಿಗೆ ತಿಳಿಸುವ ಮುಖಾಂತರ ಪ್ರಶ್ನೆ ಮಾಡುವ ಮನಸ್ಥಿತಿಯನ್ನು ಬೆಳೆಸಬೇಕು. ಇಲ್ಲವಾದಲ್ಲಿ ಮೌಢ್ಯಕ್ಕೆ ಬಲಿಯಾಗುತ್ತಾರೆ ಎಂದು ಹೇಳಿದರು. ಮತ್ತು ಮಕ್ಕಳಿಗೆ ಶಾಲೆಯಲ್ಲಿ ಬೋಧಿಸುವ ಪಠ್ಯದ ಜೊತೆಗೆ ಜೀವನದ ಕೌಶಲ್ಯ ಪಠ್ಯವನ್ನು ಕಲಿಸುವ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಯಲಕ್ಷ್ಮಿರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅತಿಥಿಯಾಗಿ, ಹುಲಿಕಲ್ ನಟರಾಜ್ರವರು, ದೇವಿಕಾ ನಟರಾಜ್ರವರು, ನಾಗರಾಜ್ರವರು, ಕೆ ಚಂದ್ರಶೇಖರ್ ಅವರು ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆನೇಕಲ್, ರಾಜಶೇಖರ್ ಅವರು ಉಪಾಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆನೇಕಲ್, ಗೋವಿಂದರಾಜುರವರು ಖಜಾಂಚಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆನೇಕಲ್ ಮತ್ತು ರಾಮಕೃಷ್ಣಪ್ಪರವರು ನಿರ್ದೇಶಕರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆನೇಕಲ್, ಶ್ರೀನಿವಾಸ್ರವರು ಉಪಾಧ್ಯಕ್ಷರು, ಸರ್ಕಾರಿ ನೌಕರರ ಸಂಘ, ನಾಗರಾಜ್ರವರು ಖಜಾಂಚಿ, ಸರ್ಕಾರಿ ನೌಕರರ ಸಂಘ, ಮೌನೇಶ್ ರವರು ಆಯೋಜಕರು, ಮಂತ್ರ ಸಂಸ್ಥೆ, ರಫೀರವರು ನಿರ್ದೇಶಕರು, ಮಂತ್ರ ಸಂಸ್ಥೆ ಮತ್ತು ನರೇಂದ್ರರವರು ಭರತ್ ಸ್ಕೌಟ್ ಅಂಡ್ ಗೈಡ್ಸ್ನ ಜಿಲ್ಲಾ ವ್ಯವಸ್ಥಾಪಕರು, 21 ಕ್ಲಸ್ಟರ್ನ ಶಿಕ್ಷಕರು, ಸಹ ಶಿಕ್ಷಕರು, ಶಾಲಾ ಮಕ್ಕಳು, ಮಂತ್ರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಪೋಷಕರು, ಸಾರ್ವಜನಿಕರು ಭಾಗವಹಿಸಿದ್ದರು. ಗ್ರಾಸ್ ಕಟ್ಟಿಂಗ್ ಆ್ಯಂಡ್ ಸ್ಪ್ರೇ ಮಷಿನ್ ಈಗ ರೈತರೆಲ್ಲ ಕುಡ್ಗೋಲನ್ನ ಯೂಸ್ ಮಾಡ್ಬೇಕಾದ್ರೆ ಕೈಯಲ್ಲಿ ಬೊಬ್ಬೆ ಬರುತ್ತೆ, ಬಗ್ಗಿದ್ರೆ ಸೊಂಟ ನೋವಾಗುತ್ತೆ, ಆವಾಗ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಸ್ಪ್ರೇ ಮಾಡೋಕ್ಕೆ ಗಿಡ ಔಷಧಿ ಸಿಂಪಡಣೆ, ಗಿಡಗಳಿಗೆ ನೀರು ಹಾಕೋಕ್ಕೆಲ್ಲ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಒಂದು ಮೋಟ್ರ್ ಇದೆ, ಇದ್ರ ಜೆಟ್ ಥರ ವರ್ಕ್ ಆಗುತ್ತೆ ಇದು. ಮತ್ತು ಇಲ್ಲಿ ಕಟರಿಂದ ಇದನ್ನು ನಾವು ಗಿಡಗಳನ್ನ ಕಳೆಯನ್ನೆಲ್ಲ ಕಟ್ ಮಾಡ್ಬೋದು. ಮತ್ತು ಇದು ಸೋಲಾರಿಂದ ವರ್ಕ್ ಆಗುತ್ತೆ. ಮಳೆಗಾಲದಲ್ಲಿ ಬ್ಯಾಟ್ರಿ ಯೂಸ್ ಮಾಡ್ಬೋದು, ಬಿಸಿಲುಗಾಲದಲ್ಲಿ ಸೋಲಾರ್ ಯೂಸ್ ಮಾಡ್ಬೋದು.
ಎಲ್ಲರ ಮಳೆಗಾಲದಲ್ಲಿ ಬ್ಯಾಟ್ರಿ ಎಲ್ಲರ ಇದಾಯಿತು ಅಂದರೆ ಇದರಲ್ಲಿ ಪುಷ್ ಮಾಡಿಕೊಂಡು ಹೋಗ್ಬೋದು ನಾವು ತಗೊಂಡು. ನಿಮ್ಮ ಹೆಸರೇನು? ಸ್ಕೂಲ್ ಹೆಸರು? My name is Shreyas. I study in KPS Anekal System. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ರೋಡ್ ಆನೇಕಲ್. ನನ್ನ ಮಾಡಲ್ ಟ್ರಾಫಿಕ್ ಸಿಗ್ನಲ್. ಅದು ಟ್ರಾಫಿಕ್ ಸಿಗ್ನಲ್ ಈ ಟ್ರಾಫಿಕ್ ಸಿಗ್ನಲ್ನ ಫಾಲೋ ಮಾಡಿ ಅಂದರೆ ನಮಗೆ ಏನೇನು ಅನಾಹುತ ಆಗ್ಬೋದು ಅಂತ ನೋಡಿ. ಈಗ ಎರಡು ಕಾಲು ಗುದ್ಕೊಳ್ಳೋ ಸಂಘಟನೆ ಇದೆ. ಹಾಗೆ ಒಂದು ಕಾಲು ಬಂದಿದೆ, ಇನ್ನೊಂದು ಕಾಲು ಗುದ್ಕೊಳ್ಳೋ ಸಂಘಟನೆ ಇದೆ. ಆದ್ದರಿಂದ ಈ ಸಿಗ್ನಲ್ನ ಬ್ರೇಕ್ ಮಾಡಿದ್ದರಿಂದ, ಈ ಹೆಡ್ಲೈಟ್ನ ಬ್ರೇಕ್ ಮಾಡಿದ್ದರಿಂದ ನಮಗೆ ಕಡ್ಡಾಯವಾದ ಶಿಕ್ಷೆ ಮತ್ತು ಇದಕ್ಕೆ ಪರಿಣಾಮ ನಮ್ಮ ಪ್ರಾಣಾಪಾಯ ಕೂಡ ಇದೆ. ಆದ್ದರಿಂದ ನಾವು ಯಾವಾಗಲೂ ಇದನ್ನು ಫಾಲೋ ಮಾಡಬೇಕು. ಆದ್ದರಿಂದ ಕೆಂಪು ಲೈಟ್ನ ಅರ್ಥ ಇದು ಅರಿಶಿನ ಲೈಟ್ನ ಅರ್ಥ ಈಗ ಸಿದ್ಧವಾಗಿ, ಹಸಿರು ಲೈಟ್ನ ಅರ್ಥ ಇದು ನೀವು ಹೋಗಿ ಎಂದು ಅರ್ಥವಿದೆ. ಫಾಲೋ ಮಾಡಿ ಅಂದರೆ ಆಗ ನೀವು ಗುದ್ಕೊಳ್ಳೋ ಚಾನ್ಸಸ್ ತುಂಬ ಇದೆ. ಹಾಗೆ ಇದು ಆಪೋಸಿಟ್ ಸೈಡಾಗಿ ಕೂಡ ಹೋಗುತ್ತೆ. ಅದರಿಂದ ಆಪೋಸಿಟ್ ಸೈಡಾಗಿ ಹೋಗುತ್ತೆ. ಅದರಿಂದ ಇವಾಗ ಕೂಡ ಆಕ್ಸಿಡೆಂಟ್ ಆಗ್ಬೋದು. ನೀವು ಒಂದೇ ಸೈಡ್ ಯಾವ ಸೈಡಾಗಿ ಕಾರು ಹೋಗಬೇಕು, ಯಾವ ಸೈಡಾಗಿ ಹೋಗಬೇಕು ಅಂತ ರೂಲ್ಸು ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಅದರಿಂದ ನಮ್ಮ ಪ್ರಾಣಾಪಾಯ ತಪ್ಪಿಸಿಕೊಳ್ಳುತ್ತೇವೆ. ಹಾಗೆ ಸಂಜೆ ಹೊತ್ತು ನಾವು ಹೋಗುವಾಗ ಮೇಲ್ಗಡೆ ಲೈಟ್ ಕಾಣಿಸುವುದಿಲ್ಲ ಮತ್ತು ದಾರಿ ಕಾಣಿಸುವುದಿಲ್ಲ. ಆದ್ದರಿಂದ ನಾವು ಈ ರೀತಿ ಮಾಡಿದ್ದೇವೆ. ಇದರಿಂದ ನಾವು ಟ್ರಾಫಿಕ್ ರೂಲ್ಸ್ ಮತ್ತು ಇದನ್ನು ರೋಡ್ ಫಾಲೋ ಮಾಡ್ಬೋದು. ಅದರಿಂದ ನಾವು ನಮ್ಮ ಪ್ರಾಣಾಪಾಯ ಇರೋದಿಲ್ಲ. ಚಾರ್ಜಿಂಗ್ ಆಗ್ತೈತಿ ಈಗ. ಮಾಡಲ್ ರೋಬೋಟ್, ಇದನ್ನ ಮಾಡಲ್ ರೋಬೋಟಿಂದ ನಮಗೆ ಏನೇನು ಯೂಸ್ ಆಗಿದೆ ಅಂದರೆ ನಾವು ಫ್ಯೂಚರಲ್ಲಿ ನಮಗೆ ಎಲ್ಲ ಚೀಸಲ್ಲಿ ಯೂಸ್ ಆಗ್ಬೋದು. ಮ್ಯಾನುಫ್ಯಾಕ್ಚರಲ್ಲಿ, ಹಾಸ್ಪಿಟಲಲ್ಲಿ ಮತ್ತು ರೂಮ್ ಬೆಡ್ ಎಲ್ಲರ ಇದರಲ್ಲಿ ನಾವು ಸ್ವಿಚ್, DMPD ಸ್ವಿಚ್ ಮತ್ತು ವಯರ್, ಬ್ಯಾಟ್ರಿ, ಕಾರ್ಡ್ಬೋರ್ಡ್ ಅಷ್ಟೇ ಯೂಸ್ ಮಾಡಿದ್ದೀವಿ. ಆರ್ಡಿನೋ ಏನು ನಾವು ಯೂಸ್ ಮಾಡಿಲ್ಲ. ಇದರಿಂದ ನಮಗೆ ಯೂಸ್ ಏನಾಗಿದೆ ಅಂದರೆ ಫ್ಯೂಚರಲ್ಲಿ ನಾವು ಯಾವುದೋ ಒಂದು ಕೆಲಸ ಮಾಡೋದಲ್ಲಿ 1 ಗಂಟೆ ಇಲ್ಲಾಂದರೆ 2 ಗಂಟೆ ಅಲ್ಲಿ ಮಾಡ್ತೀವಿ. ರೋಬೋಟ್ ಐತೆ ಅಂದರೆ ನಮಗೆ ಅರ್ಧ ಗಂಟೆ ಇಲ್ಲಾಂದರೆ 10 ನಿಮಿಷದಲ್ಲಿ ಎಲ್ಲ ಮುಗಿಸ್ಬಿಟ್ಟಿದೆ. ನಮಗೆ ಫ್ಯೂಚರಲ್ಲಿ ಹಾಸ್ಪಿಟಲಲ್ಲಿನೂ ಎಲ್ಲ ಇದು ರೋಬೋಟ್ ಬೇಕಾಗುತ್ತೆ. ರೋಬೋಟಿಂದ ನಮ್ಮ ಫ್ಯೂಚರಲ್ಲಿ ಹಾಸ್ಪಿಟಲಲ್ಲಿ ಬೇಗ ಮತ್ತು ಎಲ್ಲ ಕೆಲಸ ಬೇಗ ಅಲ್ಲಿ ಆಗುತ್ತೆ. ಮತ್ತು ನಾವು ಇವಾಗ ನಾವು ಎಲ್ಲಿ ಹೋಗ್ತೀವಿ ಅಂದರೆ ರೋಬೋಟ್ನಿಂದ ಸ್ವಲ್ಪ ಮೊಬೈಲು ಏನು ನಾವು ಫ್ಯೂಚರಲ್ಲಿ ಸೋಮಾರಿ ಆಗಿದ್ದೀವಿ ಅಂದರೆ ನಮ್ಮ ರೋಬೋಟ್ ಎಲ್ಲ ಕೆಲಸ ಮಾಡುತ್ತೆ. ಥ್ಯಾಂಕ್ ಯು. ಮೈ ನೇಮ್ ಈಸ್ ನಿಖಿಲ್ ಕುಮಾರ್. ಐ ಆಮ್ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್. ಸ್ಕೂಲ್ ನೇಮ್ ಈಸ್ GMPS ಜಿಗ್ನಿ ಸ್ಕೂಲ್. ನಮಸ್ಕಾರ, ನನ್ನ ಹೆಸರು ಪರಿಮಳ. ಮೈ ನೇಮ್ ಇಸ್. ನಾವು GHPS ಹರಪನಹಳ್ಳಿ ಶಾಲೆಯಿಂದ ಬಂದಿದ್ದೇವೆ. ಇನ್ನು ನಾವು ಸ್ಮಾರ್ಟ್ ಹೌಸನ್ನು ಮಾಡಿದ್ದೇವೆ. ಸ್ಮಾರ್ಟ್ ಹೌಸ್ ಅಂದರೆ ಈಗ ನಮಗೆಲ್ಲರಿಗೂ ಗೊತ್ತು, ದೊಡ್ಡ ದೊಡ್ಡ ಮನೆಗಳಿರ್ತಿದ್ರೆ ಎಲ್ಲ ವಸ್ತುಗಳು ಹಾಗೆ ಎಲ್ಲ ಆಗಿರ್ತವೆ. ಅಷ್ಟು ಜನರಿಗೆ ನೋಡೋಕ್ಕೂ ಸಾಧ್ಯವಾಗಲ್ಲ. ಅದಕ್ಕಾಗಿ ಸ್ಮಾರ್ಟ್ ಹೌಸಲ್ಲಿ ಬೇರೆ ಬೇರೆ ವರ್ಕ್ ಆಗುವ ರೀತಿಯನ್ನು ಅದು ಮಾಡೆಲ್ ಅಥವಾ ಏನಾದರೂ ನಾವು ಆಕೃತಿಗಳನ್ನು ಮಾಡಿದ್ದೇವೆ. ಇಲ್ಲಿ ನೋಡ್ಬೋದು. ಉದಾಹರಣೆ ಇಲ್ಲಿ ಫಸ್ಟ್ ಇದೆ ಆಟೋಮೆಟಿಕ್ ಗೇಟ್ ಓಪನ್. ಇಲ್ಲಿ ಉದಾಹರಣೆ ನಾವು ಯಾರೋ ಬಂದ್ವಿ, ಇಲ್ಲಿ ಹೆಜ್ಜೆ ಇಟ್ಟಿದ್ರು, ಆಟೋಮೆಟಿಕ್ ಗೇಟ್ ಓಪನ್ ಆಯಿತು. ಇದು ಆಟೋಮೆಟಿಕ್ ಗೇಟ್ ಓಪನ್. ಒಂದು ಹೆಜ್ಜೆ ಮುಂದೆ ಹೋದರೆ ಅದು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಹಾಗೆ ನಾವು ಈಗ ಮನೆಗೆ ಹೋಗಿದ್ದೀವಿ. ಈ ಮನೆಗೆ ನಾವು ಕೈಯನ್ನು ತೋರಿಸಿದ್ರೆ ಓಪನ್ ಆಗುತ್ತೆ. ಇನ್ನೇನು ಮಾಡು, ಓಪನ್ ಕೂಡ ಆಯಿತು ಆ್ಯಂಡ್ ಬಜರ್ ಕೂಡ ಆಯಿತು. ಬಜರ್ ಆಯಿತು ಹೇಗಂದರೆ ಈಗ ಕಳ್ಳರು ಬರ್ತಾರೆ, ಕಳ್ತನ ಮಾಡ್ತಾರೆ, ಅವಾಗ ನಮ್ಗೆ ಗೊತ್ತಾಗಲ್ಲ. ಅದಕ್ಕಾಗಿ ಇಲ್ಲಿ ಅದು ತಾನೇ ಬಜರ್ ಆಗುತ್ತೆ. ಇಲ್ಲಿ
ಈ ಬಜರ್ ಆಗುತ್ತೆ. ಬಜರ್ ಆದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಯಾರೋ ಆಚೆ ಬಂದವರೇ ಅಂತಲೂ ಗೊತ್ತಾಗುತ್ತೆ. ಈಗ ಮೇಲೆ ಹೋಗಿದ್ರೆ ಟೆರೆಸ್ ಮೇಲೆ ರೈನ್ ಡಿಟೆಕ್ಟರ್ ಅಂತ ಇರುತ್ತೆ. ನಾವು ಮನೆ ಒಳಗಡೆ ತುಂಬ ಕೆಲಸ ಮಾಡಿರ್ತೀವಿ, ಇಲ್ಲ ನಾವು ಆಚೆ ಹೋಗಿರ್ತೀವಿ, ನಾವು ಬಟ್ಟೆ ಒಣಗಿ ಹಾಕಿರ್ತೀವಿ, ಇಲ್ಲ ನಮಗೆ ಮನೇಲಿರುವಂತಹ ತಿನ್ನುವಂಥ ಆಹಾರಗಳು ಏನಾದರೂ ನಾವು ಒಣಗಿ ಹಾಕಿರ್ತೀವಿ, ಮಳೆ ಬರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ. ಈಗ ನೋಡಿ ಇಲ್ಲಿ ಮಳೆ ಬಂತು, ನೀರು ಬಿತ್ತು, ಇಲ್ಲಿ ಬಜರ್ ಆಗ್ತಾಯಿದೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಬಜರ್ ಆದ ತಕ್ಷಣ ಮಳೆ ಬಂತು ಅಂತ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಗೊತ್ತಾಗುತ್ತೆ ಹೇಗೆ ಅಂದರೆ, ಇಲ್ಲಿ ನಾವು ಲೋಹೀಯ ವಸ್ತುಗಳು ಅಥವಾ ವಿದ್ಯುತ್ಗಳಿಗೆ ಆಕರ್ಷಿಸುವ ವಸ್ತುಗಳನ್ನು ಯೂಸ್ ಮಾಡಿದ್ದೇವೆ. ಇದು ಬ್ಲೇಡ್, ಉದಾಹರಣೆಗೆ ಇಲ್ಲಿ ಬ್ಲೇಡ್ಗಳನ್ನು ಯೂಸ್ ಮಾಡಿದ್ದೇವೆ. ನೀರು ಹಾಕಿದ ತಕ್ಷಣ ಇದು ಎರಡಿಗೆ ಕನೆಕ್ಟ್ ಆಗುತ್ತೆ, ಆಗ ಅದು ಬಜರ್ ಆಗುತ್ತೆ. ಇಲ್ಲಿ ಇದು ಬಿಸಿ ಆಗಿದೆ, ನೋಡ್ಬೋದು ಲೈಟ್ ಉರಿತೈತೆ. ಕೈ ಇಟ್ಟಿದ್ದೀನಿ, ಈಗ ಲೈಟ್ ಆಫ್ ಆಗಿದೆ. ಇದು ಬಿಸಿಲಿನ ಕಿರಣಗಳು ಬಿದ್ದು ಇದು ಲೈಟ್ ಆನ್ ಆಗ್ತೈತೆ. ನನ್ನ ಹೆಸರು ಚಿರಂಜೀವಿ. ನನ್ನ ಸ್ಕೂಲ್ ಹೆಸರು JHPS ಚಂದಾಪುರ. ಆರ್ಮಿ ಸೇಫ್ಟಿ ಪ್ರಾಜೆಕ್ಟ್. ಮತ್ತು ಇದು ಬೇರೆ ಕಂಟ್ರಿಯಿಂದ ಬಂದಾಗ ಇದು ಗೇಟ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಮತ್ತು ನಮ್ಮ ಕಂಟ್ರಿಯಿಂದ ಬಂದಾಗ ಕಾರ್ಡ್ ಇರುತ್ತೆ ನೋಡಿ, ಅದನ್ನು ಹಾಕಿದ್ರೆ ಆವಾಗ ಹಾಗೆ ಓಪನ್ ಆಗುತ್ತೆ. ಮತ್ತು ಬೇರೆ ಕಂಟ್ರಿಯಿಂದ ಬಂದಾಗ ತಪ್ಸ್ಕೊಂಡು ಬಂದಾಗ ಇಲ್ಲಿಂದ ಶೂಟ್ ಮಾಡುತ್ತೆ. ಇದು ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಅದಕ್ಕೆ ಅದೇ ಕ್ಲೋಸ್ ಆಗುತ್ತೆ. ಮತ್ತು ಇಲ್ಲಿಂದ ಕಾರ್ಡ್ ಹಾಕಿದಾಗ ಇದನ್ನ ಓಪನ್ ಮಾಡಿದಾಗ ಅದೇ ಓಪನ್ ಆಗುತ್ತೆ. ಮತ್ತು ಬೇರೆ ಕಾರ್ಡ್ ಹಾಕಿದ್ರೂ ಓಪನ್ ಆಗುತ್ತೆ. ನಮ್ಮ ಹೆಸರು ರಮ್ಯಾ. ನಮ್ಮ ಶಾಲೆಯ ಹೆಸರು JHPS ತಿಪ್ಪಸಂದ್ರ. ನಮ್ಮ ಮಾಡೆಲ್ ನೇಮ್ ಫೈರ್ ಎಕ್ಸಿಟಿಂಗ್ ಯೂಸರ್. ಇದರಿಂದ ಇದರೊಳಗಡೆ 2 ಪಿನ್ ಇರುತ್ತೆ. ಇದಕ್ಕೆ ಬೆಂಕಿ ಹತ್ಕೊಂಡಿರುವಾಗ ಅದರೊಳಗಡೆ ಬಿಸಿ ಆಗಿದಾಗ ಆ 2 ಪಿನ್ ಟಚ್ ಆಗಿಬಿಟ್ಟು ಇಲ್ಲಿ ಮೋಟ್ರ್ ಆನ್ ಆಗುತ್ತೆ. ಮೋಟ್ರ್ ಆನ್ ಆದಾಗ ವಾಟರ್ ಬರುತ್ತೆ. ಸಾಗರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು JHPGS ನಮ್ಮ ಸುಂದರ. ನಾನು ಮಾಡಿರುವ ಈ ಪ್ರಾಜೆಕ್ಟ್ ಸ್ಮಾರ್ಟ್ ಪ್ಲೇನ್ ಸ್ಟಿಕ್. ನಾನು ಮಾಡಲು ಬಳಸಿರುವ ಐಟಮ್ ಅಲ್ಟ್ರಾಸಾನಿಕ್ ಸೆನ್ಸರ್, ಇನ್ನೊಂದೇನು ಬಜಾರ್, ಸ್ವಿಚ್, ಬ್ಯಾಟ್ರಿ ಕ್ಲಿಪ್, ವಯರ್ಸ್, ಆಮೇಲೆ ಒಂದು ಪೇಯರ್. ನಾನು ಇದನ್ನ ಏನಕ್ಕೆ ಮಾಡಿದ್ರೆ, ಇದು ನಮ್ಮ ಪಕ್ಕದ ಮನೆ ಅಂಕಲ್ಗೆ ಒಂದು ಕಣ್ಣು ಕಾಣಿಸಿದ್ದು. ಆವಾಗ ಅವ್ರು ನೋಡಿಬಿಟ್ಟು ನಾನು ಮಾಡಿದ್ದೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು JHPS ಬೆಂಗಳೂರ. ನಾನು ಮಾಡ್ತಿರೋದು ಮಾಡೆಲ್ ರೈನ್ ಡಿಟೆಕ್ಟರ್. ಇದು ನಮ್ಗೆ ಯಾಕೆ ಉಪಯೋಗ ಆಗುತ್ತೆ ಅಂದರೆ, ನಾವು ಬಟ್ಟೆ ತೊಳೆಯುವ ಆದ ಮೇಲೆ ಕಾಂಪೌಂಡ್ ಮೇಲೆ ಒಣಗಿಸ್ತೀವಿ. ಒಣಗಿಸಿದಾದ ಮೇಲೆ ನಮ್ಗೆ ಗೊತ್ತಾಗಲ್ಲ. ಆಫೀಸ್ ಕೆಲಸದಲ್ಲಿ ನಾವು ಬ್ಯುಸಿಯಾಗಿರ್ತೀವಿ, ಕಂಪ್ಯೂಟರ್, ಮೊಬೈಲ್ ಎಲ್ಲದಕ್ಕೂ ಬ್ಯುಸಿಯಾಗಿರ್ತೀವಿ. ನಮ್ಗೆ ಗೊತ್ತಾಗಲ್ಲ ಮಳೆ ಯಾವಾಗ ಬರುತ್ತೆ ಅಂತ. ಅದಕ್ಕೆ ನಾವು ಒಂದು ಅಲಾರಾಮ್ ಸೆಟ್ ಮಾಡಿದ್ದೀವಿ. ಆ ಅಲಾರಾಮ್ ಮಳೆ ಒಂದು ಹನಿ ಬಿದ್ದಾಗ ಆ ಅಲಾರಾಮ್ ಜೋರಾಗಿ ಬಡ್ಕೊಳುತ್ತೆ. ಆವಾಗ ನಮಗೆ ಎಚ್ಚರ ಆಗುತ್ತೆ, ಮಳೆ ಬರ್ತಿದೆಯಲ್ಲ ಹೌದು ಅಂತ ಓಡಿ ಹೋಗಿ ನಾವು ಬಟ್ಟೆ ತೊಗೊಂಡ್ಬರ್ತೀವಿ. ಅದರಿಂದ ನಮಗೆ ಉಪಯೋಗ ಆಗುತ್ತೆ. ಆವಾಗ ನಮಗೆ ಎಚ್ಚರ ಆಗುತ್ತೆ. ಮತ್ತು ಮನೆ ಪಕ್ಕದಲ್ಲಿ ಇರೋರಿಗೂ ಉಪಯೋಗ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ. ಯಾವಾಗ ಜೋರಾಗಿ ಮಳೆ ಬರುತ್ತೋ ಅದರಿಂದ ನಮಗೆ ಅಲಾರಾಮ್ ಮಾಡ್ಕೊಂಡು ಶಬ್ದ ಕೇಳಿಸುತ್ತೆ. ಅದರಿಂದ ನಾವು ಬಂದು ಬಟ್ಟೆಗಳೆಲ್ಲ ಮೈಕ್ರೋಸ್ಕೋಪ್ ಸರಿ ಸೂಕ್ಷ್ಮಜೀವಿಗಳು ನೋಡ್ಬೋದು. ಎಲೆಯಲ್ಲಿರೋ ಸೂಕ್ಷ್ಮಜೀವಿಗಳು, ಕಣ್ಣು ಕಾಣ್ತಿರೋ ಸೂಕ್ಷ್ಮಜೀವಿಗಳು ಎಲ್ಲ ಇದರಿಂದ ಕಾಣ್ಬೋದು ಸರ್. ವರ್ಕಿಂಗ್ ಸರ್ ದೇವಂಪೇಟೆ ಸರ್ 7 ಸರ್. ಹೆಸರು ಚಂದನ. JHPS ಬೆಂಗಳೂರಿಂದ ಬಂದಿರೋದು. ಈಗ
ಈ ಪ್ರಾಜೆಕ್ಟ್ ಏನಂದರೆ ಅರ್ಥಕ್ವೇಕ್ ಡಿಟೆಕ್ಟರ್ ಬಗ್ಗೆ ಇದು. ಯಾಕಂದರೆ ನಮ್ಮ ಅರ್ಥಕ್ವೇಕ್ ಇನ್ನು ಸ್ವಲ್ಪ ಹೊತ್ತು ಆಗುತ್ತೆ ಅನ್ನೋದ್ರಲ್ಲಿ ನಮ್ಗೆ ಗೊತ್ತಾಗಬೇಕಲ್ವ, ನಾವು ಆ ಜಾಗದಿಂದ ಬೇರೆ ಕಡೆ ಹೋಗ್ಬೇಕಲ್ವ, ಇಲ್ಲಾಂದರೆ ನಮಗೆ ಅಪಾಯ ಇರುತ್ತೆ. ಸೊ ಈಗ ನಾವು ಅರ್ಥಕ್ವೇಕ್ ಅದಾಗೋದು ಹೇಗಾಗುತ್ತೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ ಅನ್ನೋದು ಹೆಂಗೆ ತಿಳ್ಕೊಬೇಕಂದ್ರೆ ಈ ಒಂದು ಇದರಲ್ಲಿ ಲೋಹ ತುಂಡುಗಳು ಅಂದರೆ ಸಣ್ಣ ಸಣ್ಣ ಲೋಹದ ತುಂಡುಗಳಿರುತ್ತೆ ಅದು ಒಂದಕ್ಕೊಂದು ಅಂಟ್ಕೊಂಡಾಗ ಏನಾಗುತ್ತೆ, ಈ ಥರ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಾಗ ಅದು ಮುಚ್ಚಿದ ಮಂಡಳಾಗಿ ಆ ಥರ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದು ಸ್ವಲ್ಪ ಸೌಂಡ್ ಬರುತ್ತೆ, ಆ ಥರ ಸೌಂಡ್ ಬರುತ್ತೆ. ಅದು ಆಗ ನಾವು ತಿಳ್ಕೊಬೇಕು ಇದು ಆಗ್ತಾ ಇದೆ, ಅದಕ್ಕೆ ಈ ಥರ ಸೌಂಡ್ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಬೇಕು. ಅದು ಮುಚ್ಚಿದ ಮಂಡಳ ಆದಾಗ ಮಾತ್ರ ಆ ಥರ ಸೌಂಡ್ ಬರೋದು, ಇದು ತೆರೆದ ಮಂಡಳ ಆದಾಗ ಆ ಥರ ಬರಲ್ಲ. ಸೊ ಇದು ಏನಂದರೆ ಸಿಂಪಲ್ ಸರ್ಕ್ಯೂಟ್ನ ಒಂದು ಕಾನ್ಸೆಪ್ಟಿಂದ ಮಾಡಿರೋದು. Good morning to all. My name is Tanush. I am from GMPS School. This is Fire Alava. ಇಲ್ಲಿಂದ ನಾವು ಹೀಟ್ನ ಕೊಟ್ಟಾಗ ಇಲ್ಲಿಂದ ಮೋಟರಿಂದ ನೀರು ಬರುತ್ತೆ. ಇದನ್ನ ನಾವು ಜಾಸ್ತಿ ಬೆಂಕಿ ಹಚ್ಚೋದ್ರಿಂದ ಅನಾಹುತನ ತಪ್ಪಿಸ್ಬೋದು. ಎಕ್ಸಾಂಪಲ್ ಕಾಡ್ಗಿಚ್ಚಾದಾಗ ಅಥವಾ ಕಾಡ್ಗಿಚ್ಚಾದಾಗ ಫುಲ್ ಕಾಡ್ ಸುಟ್ಟೋಗಿ ಅಕ್ಕಪಕ್ಕ ಇರೋ ಊರುಗಳಿಗೆ ಬೆಂಕಿ ಹಚ್ಚಿ ಅದರಿಂದ ಸಾವಿರಾರು ಜನ ಸಾಯೋ ಚಾನ್ಸಸ್ ಇದೆ. ಅದಕ್ಕೆ ಇದನ್ನ ನಾವು ಇದು ನಮಗೆ ಮಾಡೆಲ್ ಕಾನ್ಸೆಪ್ಟ್ ಸಿಕ್ಕಿದ್ದು ಲಾಸ್ಟ್ ಮಂತು. ಈ ಮಾಡೆಲ್ನ ನಾವು ನೋಡ್ಕೊಂಡು ಅದನ್ನೆಲ್ಲ ಫೈರ್ ಬೆಂಕಿ ಸುಟ್ಟೋಗಿರೋದು ಅದನ್ನೆಲ್ಲ ನೋಡ್ಕೊಂಡು ಮಾಡಿದ್ದೀವಿ. ಅದಕ್ಕೆ ಇದನ್ನ ರೆಡಿ ಮಾಡಿದ್ರೆ ಇದೆಲ್ಲ ಕಡೆ ವರ್ಕ್ ಆಗುತ್ತೆ. My name is Sadam Hussain. This remote control room light materials used on relay is work holder. HW बैटरी इससे वर्क होता है. ये पेशेंट्स के लिए उठने नहीं होता है जब ये रिमोट कंट्रोल लाइट ऑन होता है. ಇದರ ಹೆಸರು ರಿವರ್ ಕ್ಲೀನರ್ ಬೋಟು. ಇದು ಕೆರೆಗಳು ಮತ್ತು ನದಿಗಳನ್ನು ಈಗೆಲ್ಲ ಜನರು ತುಂಬ ಪ್ಲಾಸ್ಟಿಕ್ ಬಳಸ್ತಾರೆ ಮತ್ತು ವೇಸ್ಟ್ ಕ್ಲಾತ್ ಎಲ್ಲ ಕೆರೆ ಬಳಿ ಹಾಕ್ತಾರೆ. ಮಳೆ ಬಂದಾಗ ಅದೆಲ್ಲ ನೀರೊಳಗೆ ಸೇರಿಕೊಂಡು ಜಲಚರ ಪ್ರಾಣಿಗಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇದನ್ನ ನೀರು ಮೇಲೆ ಬಿಟ್ಟರೆ ಇದು ರೊಟೇಟ್ ಆಗಿ ಆ ಕಸನೆಲ್ಲ ಮೇಲೆ ತಗೊಂಡು ನೀರನ್ನು ಮತ್ತೆ ವಾಪಸ್ ಬಿಡುತ್ತೆ. ಇದನ್ನು ಕಡಿಮೆ ಸಮಯ ಮತ್ತು ಕಡಿಮೆ ವೆಚ್ಚದಲ್ಲಿ ಸಾಮಾನ್ಯ ಪ್ರಜೆಗಳು ಬಳಸುವ ಹಾಗೆ ಇದನ್ನು ತಯಾರು ಮಾಡಿದ್ದೀವಿ. ಇದನ್ನು ತಯಾರು ಮಾಡೋಕ್ಕೆ ನಮಗೆ ಮೋಟರು ಮತ್ತು ವೈರು, ಸ್ವಿಚ್ಚು, ಟಯರ್ಸು, ಸನ್ ಬೋರ್ಡು ಬಳಸಿದ್ದೇವೆ. GMPS ಬಳ್ಳೂರು ಸ್ಕೂಲ್. ನಮ್ಮ ಶಾಲೆ ಹೆಸರು GMPS ಬಳ್ಳೂರು ಶಾಲೆ. ಈ ದಿವಸ ನಮ್ಮ ಶಾಲೆಯಿಂದ ಸೊ ಮಾನವನ ದೇಹದ ಜೀವಕ್ರಿಯೆಗಳ ಬಗ್ಗೆ ನಾವು ಇಲ್ಲಿ ಮಾಡಿದ್ದೀವಿ. ಸೊ ಮೊದಲಿಗೆ ನಾನು ಈ ಜೀವಕ್ರಿಯೆಗಳು ಅಂತಂದಾಗ ಅತ್ಯವಶ್ಯಕವಾಗಿ ಒಂದು ಜೀವಿಯ ಉಳಿವಿಗೆ ನಡೆಯಬೇಕಾದಂತಹ ಕ್ರಿಯೆಗಳು. ಸೊ ಮೊದಲಿಗೆ ನಾವು ಈ ಜೀರ್ಣಕ್ರಿಯೆಗಳಲ್ಲಿ ಅಂದಾಗ ನಾವು 4 ಜೀರ್ಣಕ್ರಿಯೆಗಳನ್ನು ಮೇಯ್ನಾಗಿ ತಗೊಂಡಿದ್ದೀವಿ. ಜೀರ್ಣಕ್ರಿಯೆ, ವಿಸರ್ಜನಾ ಕ್ರಿಯೆ, ರಕ್ತ ಪರಿಚಲನಾ ಕ್ರಿಯೆ ಮತ್ತು ಶ್ವಾಸಕ್ರಿಯೆಯನ್ನು ತಗೊಂಡಿದ್ದೀವಿ. ಈಗ ಮೊದಲನೇದಾಗಿ ನಾವು ಮಾನವನ ಜೀರ್ಣಾಂಗ ವ್ಯೂಹದ ಬಗ್ಗೆ ಅಂದರೆ ನಾವು ಸೇವನೆ ಮಾಡಿದಂಥ ಆಹಾರ ಯಾವ ರೀತಿ ಜೀರ್ಣಕ್ರಿಯೆಗೆ ಒಳಪಟ್ಟು ಆ ಆಹಾರ ದೇಹಗತವಾಗುತ್ತೆ ಅನ್ನೋದನ್ನು ನಾವು ಜೀರ್ಣಕ್ರಿಯೆಯ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀವಿ. ಮೊದಲಿಗೆ ನಾವು ಸೇವನೆ ಮಾಡಿದಂಥ ಆಹಾರ ಬಾಯಿಯ ಕುಹರದ ಮೂಲಕ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ಸೊ ಅಲ್ಲಿ ಬಾಯಿಯ ಕುಹರದಲ್ಲಿ ಇರುವಂತಹ ಲಾಲಾರಸ, ಅಲ್ಲಿ ಸವಿಕೆ ಆಗುವಂತಹ ಲಾಲಾರಸದ ಜೊತೆಗೆ ಆಹಾರ ಏನಾಗುತ್ತೆ, ಅಲ್ಲಿಂದ ಜೀರ್ಣಕ್ರಿಯೆ ಪ್ರಾರಂಭ ಆಗುತ್ತೆ. ಲಾಲಾರಸದೊಂದಿಗೆ ಬೆರೆತು ಆ ಆಹಾರ ಏನಾಗುತ್ತೆ, ಮೆದುವಾಗುತ್ತೆ. ನಂತರ ಅನ್ನನಾಳದ ಮೂಲಕ ಅದು ನೆಕ್ಸ್ಟ್ ಮತ್ತೆ ದೇಹವನ್ನು ಪ್ರವೇಶ ಮಾಡುತ್ತೆ. ಅನ್ನನಾಳದ ಮೂಲಕ ಜಠರವನ್ನು ಪ್ರವೇಶ ಮಾಡುತ್ತೆ. ಜಠರ ಅಂದಾಗ ಸುಮಾರು ಅಲ್ಲಿ ಜಠರದಲ್ಲಿ 4 ರಿಂದ 5 ಗಂಟೆ ಕಾಲ ಆಹಾರ ಇರುತ್ತೆ. ಮತ್ತೇನಂದ್ರೆ ಅಲ್ಲಿ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ. ಆ ಹೈಡ್ರೋಕ್ಲೋರಿಕ್ ಆಮ್ಲ ಆಹಾರದಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತೆ. ಸೊ ತದನಂತರದಲ್ಲಿ ಈ ಆಹಾರ ಸಣ್ಣ ಕರುಳನ್ನು ಪ್ರವೇಶ ಮಾಡುತ್ತೆ. ಈ ಸಣ್ಣ ಕರುಳಿನಲ್ಲಿ ಆಹಾರ ಆಲ್ಮೋಸ್ಟ್ ಅಲ್ಲಿ ಜೀರ್ಣ ಕ್ರಿಯೆ ಆಗುತ್ತೆ. ಮತ್ತೇನು ಅಂತಂದರೆ ಇಲ್ಲಿ ಆಹಾರದಲ್ಲಿ ಇರುವಂತಹ ಸಂಕೀರ್ಣ ಘಟಕಗಳು ಸರಳ ಘಟಕಗಳಾಗಿ ವಿಭಜನೆಯನ್ನು ಹೊಂದುತ್ತೆ. ಈ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದುತ್ತೆ. ನೆಕ್ಸ್ಟು ಏನು
ಕೊಬ್ಬಿನ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಸೊ ತದನಂತರದಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಆ ಆಹಾರ ಗ್ಲೂಕೋಸ್ ಆಗಿ ಮೀನ್ಸ್ ಆಹಾರದಲ್ಲಿ ಇರುವಂತಹ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದಿದ ನಂತರ ಅದು ಏನಾಗುತ್ತೆ ಅಂತಂದರೆ ರಕ್ತಗತವಾಗುತ್ತೆ. ಆಮೇಲೆ ಜೀರ್ಣವಾಗದೇ ಉಳಿದಂತಹ ಆಹಾರ ಪದಾರ್ಥ ದೊಡ್ಡ ಕರುಳನ್ನು ಪ್ರವೇಶ ಮಾಡುತ್ತೆ. ಅಲ್ಲಿ ದೊಡ್ಡ ಕರುಳಿನ ಗೋಡೆ ಅದರಲ್ಲಿ ಇರುವಂತಹ ನೀರನ್ನು ಹೀರಿಕೊಳ್ಳುತ್ತೆ. ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಉಳಿದದ್ದು ನಮ್ಮ ಗುದದ್ವಾರದ ಮೂಲಕ ಮಲದ ವಿಸರ್ಜನೆಯಿಂದ ಹೊರಗೆ ಹೋಗುತ್ತೆ. ಇದಿಷ್ಟು ನಮ್ಮ ಜೀರ್ಣಕ್ರಿಯೆಯ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದು ನಾವು ಹೃದಯದ ಬಗ್ಗೆ ಹೇಳಬೇಕು ಅಂತಂದಾಗ ಈ ಹೃದಯ ಮೇನಾಗಿ ಮಾನವನ ದೇಹದಲ್ಲಿ ರಕ್ತ ಪಂಪ್ ಮಾಡೋದು. ಈಗ ದೇಹದಲ್ಲಿ ಎಲ್ಲ ಕಡೆ ರಕ್ತ ಹರಿದಾಡುತ್ತೆ. ರಕ್ತ ಅಂತಂದಾಗ ರಕ್ತದಲ್ಲಿ 3 ಘಟಕಗಳು ಇರುತ್ತೆ. ಈ 3 ಘಟಕಗಳು ಅಂತಂದರೆ RBC, WBC ಮತ್ತು ಪ್ಲೇಟಿಲೆಟ್ಸು. ಈ RBC ಹಿಮೋಗ್ಲೋಬಿನ್ ಮತ್ತು ಆಕ್ಸಿಜನ್ನ ಒಂದು ಅವೆರಡು ಏನಾಗಿ ಒಂದಾಗಿ ದೇಹದ ಎಲ್ಲ ಭಾಗದಲ್ಲಿ ಸಂಚಾರ ಆಗುತ್ತೆ. ನೆಕ್ಸ್ಟ್ WBC ಅಂತ ಅಂದಾಗ ನಮ್ಮ ದೇಹವನ್ನು ಪ್ರವೇಶ ಮಾಡುವಂತಹ ಎಲ್ಲ ಕ್ರಿಮಿಗಳನ್ನು, ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ಅಲ್ಲಿ ಕೊಲ್ಲುತ್ತೆ. ಮತ್ತು ಕಿರುತಟ್ಟೆಗಳು ಅಂತಂದಾಗ ಅದು ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಸಹಾಯವನ್ನು ಮಾಡುತ್ತೆ. ಇಲ್ಲಿ ಹೃದಯದಲ್ಲಿ 4 ಕೋಣೆಗಳು ಇರುತ್ತೆ. ಒಂದು ಈ ಕೋಣೆ ಬಂದು ಏನಾಗುತ್ತೆ, ಇಲ್ಲಿ ಈ ಬ್ಲೂ ಪೈಪ್ ಇದೆ. ಇಲ್ಲಿ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಂದ ಇಂಗಾಲದ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಮತ್ತೆ ಹೃದಯಕ್ಕೆ ಕೊಂಡೊಯ್ಯುತ್ತೆ. ಇಲ್ಲಿ ರೆಡ್ ಕಲರ್ ಏನಿದೆ ಅದು ಹೃದಯದಿಂದ ಆಕ್ಸಿಜನ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ. ನೆಕ್ಸ್ಟ್ ಸರ್ ಶ್ವಾಸಾಂಗ ವ್ಯೂಹದ ಬಗ್ಗೆ ಅಂತಂದರೆ ನಾವು ತೆಗೆದುಕೊಂಡಂತಹ ಗಾಳಿ ನಾಸಿಕ ಕುಹರದ ಮೂಲಕ ದೇಹವನ್ನು ಪ್ರವೇಶ ಮಾಡುತ್ತೆ. ನೆಕ್ಸ್ಟು ಶ್ವಾಸನಾಳಗಳಿಂದ ಅದು ಶ್ವಾಸಕೋಶವನ್ನು ಪ್ರವೇಶಿಸುತ್ತೆ. ಈ ಶ್ವಾಸಕೋಶ ಅಂತಂದಾಗ ಈ ಶ್ವಾಸಕೋಶಕ್ಕೆ ಪಕ್ಕೆಲುಬು ಇದನ್ನು ಆವರಿಸುತ್ತೆ. ಇದಕ್ಕೆ ಏನು ರಕ್ಷಣೆಯನ್ನು ಒದಗಿಸುತ್ತೆ. ಮತ್ತು ಇಲ್ಲಿ ಈ ಪಕ್ಕೆಲುಬು ಏನಿರುತ್ತೆ, ಪಕ್ಕೆಲುಬು ಮತ್ತು ಒಪ್ಪೆಗಳ ಚಲನೆ ಆಗೋದ್ರಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ಸರ್ ನಿಮಿಷಕ ಸರ್ ಸ್ವಲ್ಪ ಹಿಂದೆ ಸರ್. ಮಕ್ಕಳಿಗೆ ಶಾಶ್ವತವಾದ ಕಲಿಕೆ ಆಗಬೇಕು. ಸಂಖ್ಯೆಗಳಿಗೆ ಗೊತ್ತಾಗಬೇಕು. ಇಪ್ಪತ್ತೆರಡು ಅಂದರೆ ಚಟುವಟಿಕೆ ಮೂಲಕ ಮಗು ಮನರಂಜನೆ ಮೂಲಕ ಕಲಿತ್ರೆ ಮಗುವಿನಲ್ಲಿ ಶಾಶ್ವತ ಕಲಿಕೆ ಬರುತ್ತೆ ಅಂತ ಓರಲ್ ಹೇಳೋದಕ್ಕೆ ವರ್ಷದ ಪ್ರಗತಿ ಹೆಜ್ಜೆ ಮೋಹನಿಮ್ಮೊಳು ಗಮ್ಯರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂತಾನೋ ಶ್ರೀಕಾಂತೇ ಕಾಂತ ಎಂಥ ಶ್ರೀಮಂತಾನಂತಾನೋ బొమ్మను హెమ్మగ మొమ్మ మృడంబరి బొమ్మ శచిమ్మ స్మరమ్మ పరమ్మ అమ్మర సమ్మోహనిమ్మొಳು గమ్యరు నమ్మో నమ్మ పరమ్మ మహిమ్మ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ ಅಂಬರು ಹಂಗಳ ಅಂಗನಂತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗಟ ಸಂಗತ ಗಂಗ ಜಕಂಗಳ ಗಂಗಳ ಹಿಂಗ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವಾಹನ್ನರ ತುನ್ನ ಭವಾನ್ನ ಸುಖೋನ್ನತ ರನ್ನಗ ರನ್ನಿಜ ನಿನ್ನೆದುರಿನ್ನಾರನ್ನೊಡೆಯನ್ನೇ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೇ ಕಾಂತ ಎಂಥ ಶ್ರೀಮಂತಾನಂತಾನೋ ಬಲ್ಲ ಕೈವಲ್ಯಜ್ಞರೊಲ್ಲ ಬಸುಲ್ಲ ಬಬಲ್ಲ ದಕ್ಷಲ್ಲದ ದಲ್ಲಣ ನಲ್ಲದೆ ಹುಲ್ಲದು ನಿನ್ನೊಳವಲ್ಲ ನಿನ್ನಲ್ಲದೆ ಸಲ್ಲದು ಸೊಲ್ಲ ನಿನ್ನಿಲ್ಲದೇನಿಲ್ಲ ಬಲ್ಲ ಕೈವಲ್ಯಜ್ಞರೊಲ್ಲ ಬಸುಲ್ಲ ಬದಲ್ಲಿದ ಖುಲ್ಲರ ದಲ್ಲಣ ನಲ್ಲದೆ ಹುಲ್ಲದು ನಿನ್ನೊಳವಲ್ಲ ನಿನ್ನಲ್ಲದೆ ಸುಲ್ಲದು ಸೊಲ್ಲ ನಿನ್ನಲ್ಲದೇನಿಲ್ಲ
ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೇ ಕಾಂತ ಎಂಥ ಶ್ರೀಮಂತಾನಂತಾನೋ బొమ్మను హెమ్మగ మొమ్మ మృడంబరి బొమ్మరి చిమ్మ స్మరమ్మ పరమ్మ అమ్మరు సమోహని మొళుగమ్యరు నమ్మో నమ్మ పరమ్మ మహిమ్మ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೇ ಕಾಂತ ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ. ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರನ್ನು ಪ್ರಥಮವಾಗಿ ಈ ದಿನದ ನಮಸ್ಕಾರಗಳನ್ನು ತಿಳಿಸ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆನೇಕಲ್ ಹಾಗೂ ಮಂತ್ರ ಸಂಸ್ಥೆಯ ಸಹಯೋಗದೊಂದಿಗೆ ಈ ದಿನ ಪ್ರಗತಿ ಹೆಜ್ಜೆ 5.0 ಕಾರ್ಯಕ್ರಮವನ್ನು ಈ ದಿನ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಶ್ರೀಮತಿ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವರ್ಷಗಳ ಸತತವಾಗಿ ಮಂತ್ರ ಫಾರ್ ಚೇಂಜ್ ಅವರು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಸೊ ಅದರಲ್ಲಿ ಪ್ರಗತಿ ಹೆಜ್ಜೆಯು ಕೂಡ ಒಂದು. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ತಾಲೂಕು ಮಟ್ಟದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗಾಗಿ ಸಿದ್ಧ ಮಾಡಿರುವಂತಹ, ವಿದ್ಯಾರ್ಥಿಗಳು ಸಹ ಸಿದ್ಧ ಮಾಡಿರುವಂತಹ ಕಲಿಕೋಪಕರಣಗಳನ್ನು ಈಗಾಗಲೇ ನಾವು ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆಯಾದದ್ದನ್ನು ಪ್ರತಿ ಕ್ಲಸ್ಟರಿಂದ ಒಂದೊಂದು ಇವತ್ತು ಸ್ಟಾಲ್ಗಳನ್ನು ಹಾಕಿದ್ದೀವಿ. ಅದರ ಜೊತೆಯಲ್ಲಿ ವಿಜ್ಞಾನದ ಒಂದು ಉಪಕರಣಗಳನ್ನು ಕೂಡ ಇಲ್ಲಿ ರೆಪ್ರೆಸೆಂಟೇಟಿವ್ ಮಾಡ್ತಾಯಿದ್ದೀವಿ. ಸೊ ಎರಡು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದು. ಈ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಉಪನ್ಯಾಸವನ್ನು ನೀಡೋಕ್ಕೆ ಬಂದಿರುವಂತಹ ಹುಲಿಕಲ್ ನಟರಾಜ್ ಸರ್ ಅವರು, ಇವರು ಮೂಲತಃ ಶಿಕ್ಷಕರಾಗಿದ್ದರೂ ಸಹ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಸೊ ಪವಾಡಗಳು ಯಾವ ರೀತಿ ಮಾಡ್ತಾರೆ ಸೊ ಅದನ್ನೆಲ್ಲ ಬಯಲು ಮಾಡಿ ಜನರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸೋದ್ರ ಮೂಲಕ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಈ ಒಂದು ಪವಾಡ ರಹಸ್ಯ ಬಯಲುಗಳನ್ನು ಮಾಡ್ತಾ ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ಶಿಕ್ಷಕ ಕುಲಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಹಾಗಾಗಿ ಅವರಿಗೆ ವೈಯಕ್ತಿಕವಾಗಿ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷ ಅತಿಥಿಗಳಾಗಿ ಬಂದಿರೋದು ಖಂಡಿತವಾಗಲೂ ತುಂಬ ಸಂತಸದ ವಿಚಾರ. ಸೊ ವೇದಿಕೆ ಮೇಲಿರುವಂತಹ ಹುಲಿಕಲ್ ನಟರಾಜ್ ಸರ್ ಅವರೇ ಹಾಗೂ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳೇ, ನನ್ನ ಕಚೇರಿಯ ಎಲ್ಲ ECO, CRP, BRP, BART ಅವರೇ ಮತ್ತು ಶಿಕ್ಷಕ ಬಂಧುಗಳೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರುವಂಥ ಮಂತ್ರ ಫಾರ್ ಚೇಂಜ್ನ ಇಡೀ ಅದು ಒಂದು ಕುಟುಂಬದ ರೀತಿಯಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಅವರ ಒಂದು ಅಧಿಕಾರಿಗಳು ಮತ್ತು ಪದಾಧಿಕಾರಿಗಳೇ ಮತ್ತು ಮಕ್ಕಳೊಟ್ಟಿಗೆ ಆಗಮಿಸಿರುವಂತಹ ಶಿಕ್ಷಕರು ಮತ್ತು ಸ್ಟಾಲ್ಗಳನ್ನು ಹಾಕಿರುವಂತಹ ಶಿಕ್ಷಕರು ಮತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಬಿತ್ತರ ಮಾಡೋಕ್ಕೆ ಬಂದಿರುವಂತಹ ಮಾಧ್ಯಮ ಬಂಧುಗಳೇ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಒಂಥರ ಹಬ್ಬದ ವಾತಾವರಣ ಅನ್ನಿಸ್ತಾ ಇದೆ ನಮಗೆ. ಈ ಒಂದು ಶೈಕ್ಷಣಿಕ ಚಟುವಟಿಕೆಗಳು ಇಡೀ ವರ್ಷಾದ್ಯಂತ ಇನ್ನೂ ವಿಭಿನ್ನವಾಗಿ ನಮ್ಮ ಆನೇಕಲ್ ತಾಲೂಕಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ಇವತ್ತು ಮಂತ್ರ ಫಾರ್ ಚೇಂಜ್ ಸಹಯೋಗದೊಂದಿಗೆ ಆಗಿರುವಂಥ ಕಾರ್ಯಕ್ರಮವನ್ನು ಇವತ್ತು ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ. ಸೊ ಶಿಕ್ಷಣ ಅಂತಂದರೆ ಕೇವಲ ಓದೋದು ಬರೆಯೋದು ಅಷ್ಟೇ ಅಲ್ಲ, ಮಕ್ಕಳಲ್ಲಿರುವಂತಹ ಪ್ರತಿಭೆ, ಶಿಕ್ಷಕರಲ್ಲಿರುವಂತಹ ಪ್ರತಿಭೆ ಇವೆಲ್ಲವನ್ನು ಕೂಡ ಅನಾವರಣ ಮಾಡೋದಕ್ಕೆ ಒಂದು ಉತ್ತಮವಾದಂತಹ ವೇದಿಕೆಯನ್ನು ಕಲ್ಪಿಸಿದ್ದೀವಿ. ಸೊ ಇದರಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಂದು ಇಡೀ ವರ್ಷದಲ್ಲಿ ತಾವು ಶೈಕ್ಷಣಿಕ ಚಟುವಟಿಕೆಗಳನ್ನು ಶಾಲೆಗಳನ್ನು ಹಮ್ಮಿಕೊಂಡು ಆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪೂರಕವಾಗಿ ಗ್ರಂಥಾಲಯ ಬಳಕೆ ಇರ್ಬೋದು, ವಿಜ್ಞಾನದ ಪ್ರಯೋಗಾಲಯ ಬಳಕೆಯಾಗಿರ್ಬೋದು, ಮತ್ತು ತಾವೇ ಸ್ವತಃ ತಯಾರು ಮಾಡಿಕೊಂಡಿರುವಂಥ ಮಾಡಲ್ಸ್ ಇರ್ಬೋದು, ಮತ್ತು TLMಗಳಿರ್ಬೋದು, ಇವೆಲ್ಲವನ್ನು ಬಳಸಿ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗುವಂಥ ಒಂದು ಸಾಧನ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಂಡು ಅದನ್ನು ಬಳಕೆ ಮಾಡ್ತಾ ಇರೋಂಥದ್ದು ಭಾಳ ಉತ್ತಮವಾಗಿರೋವಂಥದ್ದು. ಮತ್ತು ಈ ವರ್ಷದಲ್ಲಿ ಸಾಕಷ್ಟು ಶೈಕ್ಷಣಿಕ ಚಟುವಟಿಕೆಗಳನ್ನು ನಮ್ಮ ಆನೇಕಲ್ ತಾಲೂಕಲ್ಲಿ ಮಾಡಿದ್ದೀವಿ. ವಿಶೇಷವಾಗಿ SSLC ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಶೈಕ್ಷಣಿಕ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಇತ್ತೀಚೆಗೆ ಪರೀಕ್ಷಾ ಹಬ್ಬ ಅನ್ನೋಂಥದ್ದನ್ನು ಒಂದು ಹೋಬಳಿ ಮಟ್ಟದಲ್ಲಿ ಪ್ರತಿ ಹೋಬಳಿಯಲ್ಲೂ ಕೂಡ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಪರೀಕ್ಷೆಯನ್ನು ಒಂದು ಹಬ್ಬವಾಗಿ ಸಂಭ್ರಮಿಸೋದು ಹೇಗೆ, ಪರೀಕ್ಷೆ ಭಯವನ್ನು ಬಿಡೋದು ಹೇಗೆ, ಮತ್ತು
ಓದುವ ಒಂದು ಕ್ರಮ ಇರ್ಬೋದು, ಮತ್ತು ಪರೀಕ್ಷೆಗೆ ಹೇಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು, ಈ ರೀತಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ಇದು ಈಗಾಗಲೇ 2 ಹೋಬಳಿಗಳಲ್ಲಿ ಮುಕ್ತಾಯವಾಗಿದೆ. ಇನ್ನು ಉಳಿದಿರುವಂತಹ 3 ಹೋಬಳಿಗಳಲ್ಲಿ ಈಗಾಗಲೇ ವೇಳಾಪಟ್ಟಿ ಸಿದ್ಧ ಮಾಡಿ ಕಾರ್ಯಕ್ರಮಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಇವೆಲ್ಲದರ ಉದ್ದೇಶ ಇಷ್ಟೇ, ಆನೇಕಲ್ ತಾಲೂಕಿನಲ್ಲಿ ಪ್ರತಿಯೊಂದು ಮಗುವು ಕೂಡ ತನ್ನ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಶಾಲೆಯಲ್ಲಿ ಲಭ್ಯವಾಗುವಂತಹ ಸೌಲಭ್ಯಗಳು ಮತ್ತು ಶಾಲೆಗಳಲ್ಲಿರುವಂತಹ ನಮ್ಮ ಉತ್ತಮ ಗುಣಮಟ್ಟವುಳ್ಳುವಂತಹ ಒಂದು ಶಿಕ್ಷಕರ ಇವೆಲ್ಲರ ಸಹಯೋಗದೊಂದಿಗೆ ನಮ್ಮ ಶಾಲೆಯ ಮಕ್ಕಳು ಉತ್ತಮ ಸಾಧನೆ ಮಾಡೋದ್ರ ಮೂಲಕ ಅವರ ಜೀವನವನ್ನು ರೂಪಿಸಿಕೊಂಡು ನಮ್ಮ ದೇಶಕ್ಕೆ ಒಂದು ಉತ್ತಮವಾಗಿರುವಂಥ ಒಂದು ಪ್ರಜೆಯಾಗಿ ರೂಪುಗೊಳ್ಳಬೇಕು ಮತ್ತು ತನ್ನ ಜೀವನವನ್ನು ತಾನೇ ರೂಪಿಸ್ಕೋಬೇಕು ಮತ್ತು ತನ್ನಲ್ಲಿರುವಂಥ ಪ್ರತಿಭೆಯನ್ನು ತಾನೇ ಬೆಳೆಸ್ಕೊಂಡು ಅದಕ್ಕೆ ಪೂರಕವಾಗಿ ಅಗತ್ಯವಾಗಿರುವಂಥ ಸಪೋರ್ಟನ್ನು ಶಾಲೆಗಳ ಮುಖಾಂತರ ಕೊಡೋದ್ರ ಮೂಲಕ ಮಕ್ಕಳ ಸೃಜನಶೀಲತೆಗೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ದಿನ ವಿಶೇಷವಾಗಿ ವಿಜ್ಞಾನದಲ್ಲಿ, ನಿತ್ಯ ಜೀವನದಲ್ಲಿ ವಿಜ್ಞಾನ ಹೇಗೆ ಬಳಕೆ ಅನ್ನೋದರ ಬಗ್ಗೆ ಹುಲಿಕಲ್ ನಟರಾಜ್ ಸರ್ ಅವರು ಕಾರ್ಯಕ್ರಮದಲ್ಲಿ ಸತತವಾಗಿ 1 ಗಂಟೆಯಿಂದ 2 ಗಂಟೆಗಳ ಕಾಲ ಉಪನ್ಯಾಸವನ್ನು ಕೊಡ್ತಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ನನ್ನೊಟ್ಟಿಗೆ ಸಹಕಾರವನ್ನು ಕೊಡೋದ್ರ ಮೂಲಕ ಮಂತ್ರ ಫಾರ್ ಚೇಂಜ್ ಅವರು ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಕಲಿಯುವುದರ ಸುಲಭ ರೂಪಕ್ಕಾಗತ್ತೆ. ಯಾಕೆಂದರೆ ಮನೆ, ಶಾಲೆ, ಕಟ್ಟಡ ಕಾರ್ಮಿಕರು, ಕಾರ್ಖಾನೆಗಳು, ಕಂಪನಿಗಳು, ರಸ್ತೆಗಳು ಮುಂತಾದ ಸ್ಥಳಗಳಲ್ಲಿ ನಾವು ಈ ವಿದ್ಯುತ್ತನ್ನು ಬಳಸ್ತಾ ಇದ್ದೀವಿ. ಹಾಗಾದರೆ ಈ ವಿದ್ಯುತ್ ನಮ್ಗೆ ಹೇಗೆ ಸಿಗುತ್ತೆ? ಈ ವಿದ್ಯುತ್ ನಮಗೆ 3 ರೀತಿಯಲ್ಲಿ ಸಿಗುತ್ತೆ. ಅದು ಯಾವುದು ಅಂದರೆ ಒಂದು ಜಲದಿಂದ, ಒಂದು ಗಾಳಿಯಿಂದ ಅಂದರೆ ಪವನ ಶಕ್ತಿಯಿಂದ, ಇನ್ನೊಂದು ಸೂರ್ಯನಿಂದ. ಈ 3ರಲ್ಲಿ ನಾವು ಜಲದಿಂದ ಮಾಡಿರುವುದನ್ನು ಈ ಮಾದರಿಯಲ್ಲಿ ತೋರಿಸಿದ್ದೇವೆ. ಹಾಗಾದರೆ ಈ ಮಾದರಿ ನಮ್ಗೆ ಯಾಕೆ ಬೇಕಪ್ಪ ಅಂತಂದರೆ, ಮೊದಲನೇದು ಪ್ರಾಣಿಗಳಿಗೆ ಕುಡಿಯಲು ನೀರು ದೊರೆಯುತ್ತದೆ. ಹಾಗಾದರೆ ನೀವು ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ಸಾಕಿರ್ತೀರಲ್ಲ, ಅದಕ್ಕೆ ಇದರಿಂದ ಕುಡಿಯಲು ನೀರು ದೊರೆಯುತ್ತದೆ. ಎರಡನೇದು ಈ ಮಳೆ ನೀರನ್ನ ನಾವು ಮಕ್ಕಳು ಎಲ್ಲರೂ ದಯವಿಟ್ಟು ಬೇರೆ ಬೇರೆ ಸ್ಟಾಲ್ ಹತ್ರ ಹೋಗಿ. ಈ ಕಡೆ ಸ್ವಲ್ಪ ಜನ ಹೋಗಿ, ಈ ಕಡೆ ತಿರುಗಿ. ಹಂಗಂದ್ರೆ ಮನೆಯ ಮಾಡಿ ಮೇಲೆ ಅದು ಕಂಪನಿಯ ಮಾಡಿ ಮೇಲೆ ಯಾವಾಗ ಈ ಕಾರ್ಯ ಯಾವಾಗ ನಡೆಯುತ್ತೆ ಅಂತಂದ್ರೆ ಮಳೆ ಬೀಳುವ ಸಮಯದಲ್ಲಿ ಈ ಕಾರ್ಯ ನಡೆಯುತ್ತೆ. ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್: 1 DC ಮೋಟರ್, 3 ಬ್ಯಾಟರಿ, 2 ಸ್ವಿಚ್, ವೈರ್ 25 ಸೆಂಟಿಮೀಟರ್ ಬ್ಲ್ಯಾಕ್ ಆ್ಯಂಡ್ ರೆಡ್ ವೈರ್ ಬೇಕಾಗುತ್ತದೆ. ಇದು ಕಾರ್ಯವಿಧಾನ ಏನಪ್ಪ ಅಂತಂದ್ರೆ, ಸರ್ ನಾವು ಕಸ ವಿಲೇವಾರಿ ಮಾಡಿದ್ದೀವಿ. ಇದು ಯೂಸ್ ಮಾಡೋದು ನೋಡಿಸ್ತೀವಿ. ಇದು ಹೈಡ್ರಾಲಿಕ್ ಇಂದ ಮಾಡಿದ್ದೀರಿ. ಇದು 10 ಜನ ಮಾಡೋ ಕೆಲಸನ ಇದೊಂದೇ ಮಾಡುತ್ತೆ. ಇದು ಕಾರ್ಬೇಜ್ ಅದು ಏನಂತಾರ ಕಾರ್ಬೇಜ್ ಕ್ರೈನ್ ಅಂತ ಸರ್. ಇದು GHPS ಕೃಷ್ಣದೊಡ್ಡಿ ಮೋಹನ್. ನಾವು ಸ್ಟೂಡೆಂಟ್ಸ್ದು ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು. ಅವರಲ್ಲಿ ಏನು ನಾಲೆಜ್ ಇದೆ ಅದು ನೋಡೋಂಥ ವೀಕ್ಷಕರಿಗೆ ಇಲ್ಲ ಪೇರೆಂಟ್ಸ್ಗೆ ಅರ್ಥ ಆಗಬೇಕು. ನಾವು ಬಂದ್ವಿ ನೋಡಿದ್ವಿ ಅದು ಚೆನ್ನಾಗಿರಲ್ಲ. ಅವ್ರು ಮಾಡಿರೋದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಆಧುನಿಕ ನೀರಾವರಿ ಪದ್ಧತಿನ ಆಯ್ಕೆ ಮಾಡಿಕೊಂಡೆ. ಆಧುನಿಕ ನೀರಾವರಿ ಪದ್ಧತಿ ಮುಖಾಂತರ ನಾವು ವಾಟರ್ನ ಹೇಗೆ ಉಳಿಸ್ಬೋದು, ಫ್ಯೂಚರ್ ಜನ್ರೇಷನ್ಗೆ ಹೇಗೆ ಹೇಳ್ಕೊಡ್ಬೋದು ಅಂತ ಮಕ್ಕಳ ಮೂಡಿಸೋಣ ಅಂತ, ಅರಿವು ಮೂಡಿಸೋಣ ಅಂತ ಈ ಟಾಪಿಕ್ ತೊಗೊಂಡೆ. ಮಳೆ ಬರುತ್ತೆ, ಮಳೆ ನೀರು ಬಂದಿದ್ದು ಏನಾಗುತ್ತೆ, ವಾಟರ್ ಕನೆಕ್ಟ್ ಆಗುತ್ತೆ, ಟ್ಯಾಂಕ್ ಫಿಲ್ ಆಗುತ್ತೆ. ಆ ಫಿಲ್ ಆಗಿದ್ದ ವಾಟರ್ ಏನಾಗುತ್ತೆ, ಇಲ್ಲಿ ಟ್ಯಾಂಕ್ ಒಳಗಡೆ ಬಂದು ಇಲ್ಲಿ ಇದ್ಲಿದೆ, ಮರಳಿದೆ, ಸ್ಟೋನ್ಸ್ ಇದೆ, ಅಲ್ಲಿ ಪ್ಯೂರಿಫೈ ಆಗುತ್ತೆ.
ಪ್ಯೂರಿಫೈ ವಾಟರು ಇಲ್ಲಿ ಕನೆಕ್ಟ್ ಆಗಿದ್ದು, ಈ ಕನೆಕ್ಟ್ ಆಗಿದ್ದ ವಾಟರು ನಮ್ಮ ಟ್ಯಾಂಕ್ಗೆ ಬರುತ್ತೆ. ಟ್ಯಾಂಕ್ಗೆ ಬಂದಿದ್ದ ವಾಟರ್ನ ನಾವು ಹಾಗೆ ಕಾಲುವೆ ನೀರಾವರಿ ಮುಖಾಂತರ ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ ನೀರು ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಸೊ ಆ ನೀರಾವರಿನ ನಾವೇನು ಮಾಡ್ತೀವಿ, ತುಂತುರು ನೀರಾವರಿಯಾಗಿ ಕನ್ವರ್ಟ್ ಮಾಡ್ತೀವಿ. ತುಂತುರು ನೀರಾವರಿ ಅಂದರೆ ಏನು, ಜಸ್ಟ್ ಡೌನು ಅಪ್ ಆ್ಯಂಡ್ ಡೌನ್ಸ್. ಈಗ ಮಲೆನಾಡು ಆ ಥರ ಪ್ರದೇಶಗಳಿಗೆ ನಾವೇನು ಮಾಡೋದಕ್ಕಾಗಲ್ಲ, ಸೊ ನೀರನ್ನ ಹರಿಯೋದಕ್ಕೆ ಬಿಡೋಕ್ಕಾಗಲ್ಲ. ಸೊ ಎಲ್ಲ ಗಿಡಗಳಿಗೆ ಈಕ್ವಲ್ ಅಮೌಂಟ್ ನೀರು ಬೇಕಾಗುತ್ತೆ ಮತ್ತು ಕಡಿಮೆ ನೀರು ಬೇಕಾಗುತ್ತೆ. ಸೊ ಆವಾಗ ನಾವು ತುಂತುರು ನೀರಾವರಿನ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಇರೋದು ಹನಿ ನೀರಾವರಿ. ಹನಿ ನೀರಾವರಿ ಅಂದರೆ ಹನಿ ಒಂದು ಬೇರೆ ಸಿಗುತ್ತೆ. ಸೊ ಬೇರೆ ಸಿಕ್ಕಿದಾಗ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ತಗೊಳುತ್ತೆ, ಮಿಕ್ಕಿದ ನೀರು ನಮ್ಮ ಗಿಡಕ್ಕೆ ಉಳಿತಾಯ ಆಗುತ್ತೆ. ಸೊ ಇದರಿಂದ ನಾವೇನು ಮಾಡ್ಬೋದು, ನೀರನ್ನ ಉಳಿಸ್ಬೋದು, ಮುಂದಿನ ಜನ್ರೇಷನ್ಗೆ ಈ ವಾಟರ್ನ ಕೊಡ್ಬೋದು. ಸೊ ಇಷ್ಟು ಇದ್ರದ್ದು. ಈಗ ಚಿಕ್ಕ ಮಕ್ಕಳಿಗೆ ಈ ಹಂತದಲ್ಲಿ ನಾವು ಅರಿವು ಮೂಡಿಸಿದ್ರೆ ಮಕ್ಕಳು ದೊಡ್ಡವರಾಯಿತು ನೀರು ಅದೆಲ್ಲ ತುಂಬ ಸೇವಿಂಗ್ಸ್ ಮಾಡ್ತಾರೆ, ಫ್ಯೂಚರ್ಗೆ ಕೊಡ್ತೀವಿ. ಇಷ್ಟು ನೀವೇ ಸಿದ್ಧ ಇಲ್ಲಂಗೆ ಶಾಲೆಯಿಂದ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಗತಿ ಹೆಜ್ಜೆ ನಾವು ತೊಗೊಂಡಿರ್ತಕ್ಕಂಥ ಟಾಪಿಕ್ಕು ನಕ್ಷತ್ರಗಳು ಮತ್ತು ಸೌರಮಂಡಲ. ಅದರಲ್ಲಿ ನಾವು ಮಕ್ಕಳಿಗೆ ಪಾಠ ಮಾಡಿ ಆಮೇಲೆ ನಮ್ಮ ಮಕ್ಕಳಿಗೆ ಇದು ಒಂದು ಯಾವ ರೀತಿ ನಾವು ಕಲ್ಪನೆ ಮೂಡಿಸ್ಬೋದು ಅಂತ ನಾನು ತಿಳ್ಕೊಂಡು ಇದು ಒಂದು ಸಣ್ಣದಾಗಿ ತಾರಾಲಯ ನನಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಅದು ಒಂದು ಇನ್ಸ್ಪಿರೇಷನಿಂದ ನಾನು ಇದನ್ನು ಕ್ಲಾಸ್ ರೂಮಲ್ಲಿ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ ಅಂತ ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿದ್ದೀನಿ. ಗ್ಯಾಲಕ್ಸಿಯಿಂದ ಮಕ್ಕಳು ಬಂದ ತಕ್ಷಣ ಇದು ನೋಡಿ ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿದೆ, ಇದು ಎಷ್ಟೊಂದು ಖುಷಿ ಕೊಡುತ್ತೆ, ಇಲ್ಲೆಲ್ಲ ನಾವು ಆಕಾಶದಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಂತ ಮಕ್ಕಳು ಹೇಳಿದ್ರು. ಆಮೇಲೆ ಇದೇನಂತ ನಾನು ಪ್ರಶ್ನೆಗಳನ್ನು ಮಾಡ್ತಾ ಇದ್ದರೆ ಗ್ಯಾಲಕ್ಸಿ ಮೇಡಮ್ ಇದು ಅಂತ ಹೇಳ್ತಾ ಇದ್ರು. ಗ್ಯಾಲಕ್ಸಿ ಆಮೇಲೆ ನಕ್ಷತ್ರಗಳಿದೆಲ್ಲ ನಕ್ಷತ್ರ ಪುಂಜಗಳಂತ ಇಲ್ಲಿ ಸಪ್ತರ್ಷಿ ಮಂಡಲ ಆಕಾಶದಲ್ಲಿ ಕಾಣ್ತಾ ಬರ್ತದ್ದು, ಅದಕ್ಕೆ ನೇರವಾಗಿ ಅಲ್ಲಿ ಧ್ರುವ ನಕ್ಷತ್ರ ಇದೆ. ನೆಕ್ಸ್ಟ್ ಹಾಗೆ ಮತ್ತೆ ಇಲ್ಲಿ ಇನ್ನೊಂದು ನಕ್ಷತ್ರ ಪುಂಜ, ಇದು ಬುದ್ಧಕ ಅಂತ ಮಹಾವ್ಯಾದ ಅಂತ ಕರೀತಾರೆ. ಆಮೇಲೆ ನಮಗೆ ನಾವು ಅವಲಂಬನೆ ಆಗಿರ್ತಕ್ಕಂಥ ನಕ್ಷತ್ರ ಸೂರ್ಯನನ್ನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅಂತ ಇಲ್ಲೆಲ್ಲ ಬರ್ತಿದ್ದೀನಿ. ಮಕ್ಕಳು ಅದನ್ನು ಗುರುತಿಸ್ತಾರೆ. ಹಾಗೆ ಅದರ ಸುತ್ತಕ್ಕಂಥ ಗ್ರಹಗಳು ಬುಧ, ಗುರು, ಶುಕ್ರ, ಭೂಮಿ, ಆಮೇಲೆ ಮಂಗಳ, ಗುರುಗ್ರಹ, ಶನಿ, ಯುರೇನಸ್ ನೆಕ್ಸ್ಟ್ ಲಾಸ್ಟ್ ಗ್ರಹಗಳು. ಹೀಗೆ ಮಕ್ಕಳು ಈಸಿಯಾಗಿ ಗುರುತಿಸ್ತಾರೆ. ಮತ್ತು ಭೂಮಿಗೆ ಉಪಗ್ರಹ ಚಂದ್ರ, ಅದನ್ನೊಂಚೂರು ಹೈಲೈಟ್ ಮಾಡಿದ್ದೀವಿ. ಮತ್ತು ಇವೆಲ್ಲ ಉಲ್ಕೆಗಳು, ಮಕ್ಕಳೇ ಹೇಳ್ತಾರೆ ಮೇಡಮ್ ಇದೆಲ್ಲ ಉಲ್ಕೆಗಳು, ಆಮೇಲೆ ಧೂಮಕೇತುಗಳು ಅಂತ. ನಂತರ ಇನ್ನೂ ಮಾನವ ನಿರ್ಮಿತ ಕೃತಕ ಉಪಗ್ರಹಗಳು ಅಂತ ಹೇಳ್ಬಿಟ್ಟು ಇದು ಒಂದು ಇಂಟೆಲ್ಸ್ಯಾಟ್ ಅಂತಕ್ಕಂಥ ಉಪಗ್ರಹ. ಮತ್ತು ಇದು ಒಂದು ಟೆಂಪೋಸ್ ಅಂತಕ್ಕಂಥದ್ದು ಒಂದು ಉಪಗ್ರಹ. ಈ ರೀತಿ ಮಕ್ಕಳು ಆಮೇಲೆ ಇದನ್ನು ರಾಕೆಟಿಂದ ಉಡಾವಣೆ ಮಾಡ್ತಾರೆ ಅನ್ನೋದಕ್ಕೆ ಈ ರಾಕೆಟಿಂದ ಮೇಲೆ ಮೇಲೆ ಬಿಡುತ್ತೆ ಭೂಮಿಯಿಂದ ಉಪಗ್ರಹ ಇದರಿಂದ ನಿಮಗೆ ನೀರು ವೇಸ್ಟ್ ಇಲ್ಲ, ಕಾಸು ವೇಸ್ಟ್ ಇಲ್ಲ. ಇನ್ನೊಂದು, ನಿಮ್ಮ ಮನೆಯ ಸುತ್ತಮುತ್ತ ಗಿಡ ಮರಗಳನ್ನು ಬೆಳೆಸುವುದರಿಂದ ಕಾಲಕ್ಕೆ ತಕ್ಕಂತೆ ಮಳೆ ಉಂಟಾಗುತ್ತದೆ. ಅದರಿಂದ ನೀವು ಈ ಮಾದರಿಯನ್ನು ಉಪಯೋಗಿಸಬಹುದು. ಮಳೆ ನೀರನ್ನು ಬಳಸಿ ವಿದ್ಯುತ್ತನ್ನು ಉರಿಸಿ ಎಂದು ಹೇಳಲು ಇಷ್ಟಪಡುತ್ತೇವೆ. ಧನ್ಯವಾದಗಳು. ತಾಲೂಕಲ್ಲಿ ಮಂತ್ರ ಫಾರ್ ಚೇಂಜ್ ಸಹಯೋಗದೊಂದಿಗೆ ನಮ್ಮ ಆನೇಕಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು BRC ಕಚೇರಿ ಮುಖಾಂತರ ಪ್ರಗತಿ ಹೆಜ್ಜೆ ಅನ್ನುವಂಥ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಪ್ರಗತಿ ಹೆಜ್ಜೆ ಕಾನ್ಸೆಪ್ಟ್ ಏನಂತಂದರೆ, ಇಡೀ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳಿಗಾಗಿ ಶಿಕ್ಷಕರು ಸಿದ್ಧ ಮಾಡಿರುವಂಥ ಪಠೋಪಕರಣಗಳು ಮತ್ತು ಮಕ್ಕಳೇ ಸಿದ್ಧ ಮಾಡಿರುವಂಥ ಪಠೋಪಕರಣಗಳು ಮತ್ತು ಸೈನ್ಸ್ ಮೆಟೀರಿಯಲ್ಗಳನ್ನು ಶಾಲೆಯಲ್ಲಿ ಶಿಕ್ಷಕರು ಬಳಸ್ತಾ ಇರುವಂತಹ ರೀತಿ ಮತ್ತು ಅವರಲ್ಲಿ ಇರುವಂತಹ ಸೌಲಭ್ಯಗಳು ಮತ್ತು ಅವಶ್ಯಕತೆಗಳಿಗೆ ತಕ್ಕಂತೆ ವಿಜ್ಞಾನ ಉಪಕರಣಗಳನ್ನು ಕೂಡ ಮಂತ್ರ ಫಾರ್ ಚೇಂಜ್ ಅವರು ಕೊಟ್ಟಿದ್ದಾರೆ ಕೆಲವು ಆಯ್ದ ಶಾಲೆಗಳಿಗೆ. ಸೊ ಇದನ್ನೆಲ್ಲ ನಾವೇನು ಮಾಡಿದ್ದೀವಿ, ಇವತ್ತು ತಾಲೂಕು ಮಟ್ಟದಲ್ಲಿ ಒಂದು ಎಕ್ಸಿಬಿಷನ್ ಟೈಪು ಇಟ್ಟಿದ್ದೀವಿ. ಸೊ ಇದನ್ನು ಹೇಗೆ ಆಯ್ಕೆ ಮಾಡ್ಕೊಂಡಿವಿ ಅಂದರೆ, ಈಗಾಗಲೇ ನಾವು ನಮ್ಮ ಆನೇಕಲ್ ತಾಲೂಕಲ್ಲಿ 21 ಕ್ಲಸ್ಟರ್ಗಳಿದ್ದಾವೆ. ಆ 21 ಕ್ಲಸ್ಟರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ದಿ ಬೆಸ್ಟ್ ಯಾವುದಿದೆ ಅದನ್ನು ಆಯ್ಕೆ ಮಾಡಿ ಇವತ್ತು ತಾಲೂಕು ಮಟ್ಟಕ್ಕೆ ತಂದಿದ್ದೀವಿ. ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗುವಂತಹ ಕೆಲವು ಇದೇ ರೀತಿಯಾದಂಥ ಚಟುವಟಿಕೆಗಳನ್ನು ಜಿಲ್ಲಾ ಮಟ್ಟಕ್ಕೂ ಕೂಡ ತಗೊಂಡೋಗಿ ಅಲ್ಲಿ ಕೂಡ ಎಕ್ಸಿಬಿಟ್ ಮಾಡ್ತೀವಿ. ಸೊ ಇದರ ಉದ್ದೇಶ ಇಷ್ಟೇ, ಮಕ್ಕಳ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ವಿಭಿನ್ನವಾಗಿರುವಂತಹ ಬೋಧನೋಪಕರಣಗಳಿರ್ಬೋದು ಅಥವಾ ವಿಜ್ಞಾನ ಇರ್ಬೋದು ಅಥವಾ ನಮ್ಮ ಟೆಕ್ಸ್ಟ್ ಬುಕ್ ಜೊತೆಗೆ ಇತರೆ ನಮ್ಮ ಗ್ರಂಥಾಲಯದ ಪುಸ್ತಕಗಳ ಲಭ್ಯತೆ ಇರ್ಬೋದು ಮತ್ತು ನಾವು ಇತ್ತೀಚೆಗೆ ಆಗಿರುವಂಥ ಎಲ್ಲ ಏನು ಬದಲಾವಣೆಗಳಿದ್ದಾವೆ ಅದನ್ನೆಲ್ಲವನ್ನು ಕೂಡ ನಾವು
ತಾಂತ್ರಿಕ ಸಾಧನಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಹೇಳೋದ್ರ ಮೂಲಕ ನಮ್ಮ ಮಕ್ಕಳಲ್ಲಿ ಶೈಕ್ಷಣಿಕ ಬಲವರ್ಧನೆ ಮಾಡಬೇಕು, ಸರ್ಕಾರಿ ಶಾಲೆಗಳ ಬಲವರ್ಧನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ವಿ. ಇವತ್ತು 21 ಸ್ಟಾಲ್ಗಳನ್ನು ಹಾಕಿದ್ದಾರೆ ಮತ್ತು ಸೈನ್ಸ್ ಎಕ್ಸಿಬಿಷನ್ ಟೈಪು ಸಹ ಇಟ್ಟಿದ್ದೀವಿ. ಇವತ್ತು ವಿಶೇಷ ಅತಿಥಿಗಳಾಗಿ ನಾವು ನಮ್ಮ ವಿಜ್ಞಾನದ ಪವಾಡ ರಹಸ್ಯ ಬಾಯಲು ಮಾಡುವಂತಹ ಹುಲಿಕಲ್ ನಟರಾಜ್ ಅವರನ್ನು ಕರೆಸಿದ್ವಿ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಹುಲಿಕಲ್ ನಟರಾಜ್ ಅವರು ಮಕ್ಕಳಿಗೆ, ಶಿಕ್ಷಕರಿಗೆ ಮತ್ತು ಸಾಕಷ್ಟು ಜನ ಸಾರ್ವಜನಿಕರು ಸಹ ಭಾಗವಹಿಸಿದರು. ಮೌಢ್ಯತ್ವದಿಂದ ಹೇಗೆ ಹೊರಬರಬೇಕು, ವೈಜ್ಞಾನಿಕ ಚಿಂತನೆಯನ್ನು ಹೇಗೆ ಮಾಡಬೇಕು, ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನೆಲ್ಲವನ್ನು ಕೂಡ ಪ್ರಾತ್ಯಕ್ಷಿಕವಾಗಿ ಕೆಲವು ಉದಾಹರಣೆಗಳನ್ನು ಅವರು ವೇದಿಕೆ ಮೇಲೆ ಮಾಡಿ ತೋರಿಸೋದ್ರ ಮೂಲಕ ಮಕ್ಕಳಲ್ಲಿ, ಶಿಕ್ಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಸೊ ಇಂಥ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಹೆಚ್ಚು ಮಾಡೋದ್ರ ಮೂಲಕ ನಾವು ವಿಜ್ಞಾನದ ಒಂದು ಬಳಕೆಯನ್ನು ಮಾಡಿ ಮೌಢ್ಯತ್ವದಿಂದ ದೂರ ಇರಬೇಕು ಅನ್ನುವಂಥ ಒಂದು ಸಂದೇಶ ಇವತ್ತು ಭಾಳ ಉತ್ತಮವಾಗಿ ನಮ್ಮೆಲ್ಲರಿಗೂ ಕೂಡ ಮನ ಮುಟ್ಟಿದೆ. ಸೊ ಈ ಒಂದು ಮಂತ್ರ ಫಾರ್ ಚೇಂಜ್ ಅವರ ಒಂದು ಸಹಕಾರ ಭಾಳ ಉತ್ತಮವಾಗಿದೆ. ಇವರ ಕಾರ್ಯಕ್ರಮಗಳಿಗೆ ಇನ್ನೂ ಯಶಸ್ವಿಯಾಗಲಿ ಮತ್ತು ತಾಲೂಕು ಮಟ್ಟದ ಈ ಕಾರ್ಯಕ್ರಮಗಳ ಒಟ್ಟಾರೆ ಉದ್ದೇಶ ನಮ್ಮ ಅಂತಿಮವಾಗಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಪಯೋಗ ಆಗಬೇಕು, SSLCಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಬರಬೇಕು, ಮಕ್ಕಳ ಅವರ ಒಂದು ಕ್ರಿಯಾಶೀಲತೆಗೆ ಅನುಗುಣವಾಗಿ ಅವ್ರಿಗೆ ಬೇಕಿರುವಂಥ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಮಕ್ಕಳ ಅವರ ವೈಯಕ್ತಿಕ ಜೀವನವನ್ನು ಉತ್ತಮವಾಗಿ ಸುಧಾರಣೆ ಮಾಡಿಕೊಳ್ಳೋಕ್ಕೆ ಶಾಲಾ ಹಂತದಿಂದಲೇ ನಾವು ಅವರಿಗೆ ಸಹಕಾರ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ನನ್ನ ಹೆಸರು ನಾರಾಯಣ್ ಅಂತ. ನಾನು ಆನೇಕಲ್ ತಂಡದಲ್ಲಿ ಮಂತ್ರ ಫಾರ್ ಚೇಂಜ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಗತಿ ಹೆಜ್ಜೆ ತಾಲೂಕು ಹಂತದ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ, ನೀವೆಲ್ಲ ನೋಡ್ತಾ ಇದ್ದೀರಿ. ಪ್ರಗತಿ ಹೆಜ್ಜೆ ಅಂದರೆ ನಾವು 5 ವರ್ಷಗಳ ಹಿಂದೆ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ. ಇದು ಶಾಲೆಯಲ್ಲಿ ನಡೆಯುವಂಥ ವಿನೂತನ ಚಟುವಟಿಕೆಗಳಿಗೆ, ಪ್ರಾಕ್ಟೀಸಸ್ಗೆ ಮತ್ತು ಅಲ್ಲಿ ನಡೆಯುವಂಥ ಸಣ್ಣ ಸಣ್ಣ ಅಭಿವೃದ್ಧಿಗಳನ್ನು ರೆಕಗ್ನೈಸ್ ಮಾಡಿ ಅವುಗಳನ್ನು ಬೇರೆ ಶಾಲೆಗಳು ಕೂಡ ತಿಳ್ಕೊಡಬೇಕು ಅಂಥೇಳಿ, ತಿಳಿಸ್ಕೊಳ್ಬೇಕು, ಅದು ಹಂಚಿಕೆ ಆಗಬೇಕು ಅಂತೇಳಿ ಕ್ರಿಯೇಟ್ ಮಾಡಿರುವಂಥ ಒಂದು ವೇದಿಕೆ. ಸೊ ಸತತ 5 ವರ್ಷದಿಂದ ಇದನ್ನು ನಾವು ಕ್ಲಸ್ಟರ್ ಮತ್ತು ತಾಲ್ಲೂಕು ಹಂತದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮ ಕೇವಲ ಸರ್ಕಾರಿ ಶಾಲೆಗಳಿಗೆ ಸೀಮಿತವಾಗಿದ್ದು, ಕಾರಣ ಏನಂದರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಅತಿ ಹೆಚ್ಚು ಪ್ರಯತ್ನಗಳನ್ನು, ಆವಿಷ್ಕಾರಗಳನ್ನು ಮಾಡ್ತಾರೆ, ಆದರೆ ಅದು ಎಲ್ಲೂ ಕೂಡ ರೆಕಾರ್ಡ್ ಆಗೋದಿಲ್ಲ, ಅದೆಲ್ಲೂ ಕೂಡ ಪ್ರಶಂಸೆಗೆ ಒಳಗಾಗೋದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಈ ವರ್ಷ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಎಲ್ಲ ಶಿಕ್ಷಕರು ಕೂಡ ಚಟುವಟಿಕೆ ಆಧಾರಿತ ಬೋಧನೆ ಮತ್ತು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಂಸ್ಥೆಯಿಂದ ಕಳೆದ 1 ವರ್ಷದಿಂದ, ಅಂದರೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಜುಲೈಯಿಂದ ಕೂಡ ನಾವು ಬ್ಲಾಕ್ ಹಂತದಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೇವೆ. CRG ಅಂತ ಒಂದು ತಂಡವನ್ನು ಮಾಡಿ ಕ್ಲಸ್ಟರ್ ಹಂತದಲ್ಲಿ ಅವರು ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದು ಕೂಡ ಚಟುವಟಿಕೆ ಆಧಾರಿತವಾಗಿರುತ್ತದೆ. ಪ್ರತಿ ತಿಂಗಳ ಎಲ್ಲ ವಿಷಯಗಳ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಆ ಒಂದು ತರಬೇತಿ ನಡೆಯುತ್ತದೆ. ಆ ತರಬೇತಿಯನ್ನು ಪಡೆದಂಥ ಶಿಕ್ಷಕರು ತರಗತಿಗೆ ಹೋಗಿ ಮಕ್ಕಳೊಂದಿಗೆ ಆ ಚಟುವಟಿಕೆಗಳ ಮೂಲಕ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಪರಿಣಾಮ ಏನಾಗಿದೆ, ಅಂತಹ ಪರಿಣಾಮಗಳಲ್ಲಿ ಉತ್ತಮವಾದದ್ದನ್ನು ಶಾಲೆ ಆಯ್ಕೆ ಮಾಡಿ ನಂತರ ಆ ಶಾಲೆಗಳು ಕ್ಲಸ್ಟರ್ ಹಂತದಲ್ಲಿ ಒಂದು ಪ್ರಗತಿ ಹೆಜ್ಜೆ ಕಾರ್ಯಕ್ರಮವನ್ನು ನಡೆಸಿ ನಂತರ ಅಲ್ಲಿ ಆಯ್ಕೆಯಾದ ಒಂದು ಉತ್ತಮ ಶಾಲೆಯನ್ನು ಇಂದು ತಾಲೂಕು ಹಂತದ ಪ್ರಗತಿ ಹೆಜ್ಜೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರತಿ ಕ್ಲಸ್ಟರ್ನಿಂದ ಒಂದೊಂದು ಶಾಲೆಯಂತೆ 21 ಕ್ಲಸ್ಟರಿನ ಶಾಲೆಗಳು ಕೂಡ ಇಲ್ಲಿ ಬಂದು ತಮ್ಮ ಚಟುವಟಿಕೆಯನ್ನು ಪರಿಣಾಮಕಾರಿ ಯಾವ ರೀತಿ ಆಗಿದೆ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಮಂತ್ರ ಸಂಸ್ಥೆಯವರು ಸ್ಥಾಪಿಸಿದಂತಹ ಒಂದು 30 ಸ್ಟೆಮ್ ಲ್ಯಾಬ್ ಅಂತ, ನಟ್ಕಟ್ ಲ್ಯಾಬ್ ಅಂತ ನಾವು ಕರಿತಾ ಇರ್ತೀವಿ, ಅಲ್ಲಿ ಕೂಡ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳು ವರ್ಷ ಪೂರ ನಡೀತಾ ಇರುವುದನ್ನು ಮಕ್ಕಳು ಒಂದು ತಮ್ಮ ಸಮುದಾಯದಲ್ಲಿ ಕಂಡಂತಹ ಒಂದು ಸಮಸ್ಯೆಯನ್ನು ತಮ್ಮ ಸೈನ್ಸ್ ಕಲಿಕೆ ಮೂಲಕ, ವಿಜ್ಞಾನ ಕಲಿಕೆಯ ಮೂಲಕ ಯಾವ ರೀತಿ ಅದನ್ನು ಪರಿಹಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಸೊಲ್ಯೂಷನ್ ಮಾಡೆಲ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ನಾನು ಮಂತ್ರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಮಂತ್ರ ಸಂಸ್ಥೆ ಸಹಯೋಗದಲ್ಲಿ 5ನೇ ವರ್ಷದ ಪ್ರಗತಿ ಹೆಜ್ಜೆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹುಲಿಕಲ್ ನಟರಾಜ್ ಸರ್ ಬಂದಿದ್ದರು. ಸೊ ಯಾಕೆ ಅವ್ರನ್ನ ನಾವು ಕರೆಸಿದ್ವಿ ಅನ್ನೋ ಕಾರಣ ಏನಪ್ಪ ಅಂದರೆ, ನಮ್ಮ ಶಾಲಾ ಮಕ್ಕಳು ಸಹ ನಮ್ಮ ಸೈನ್ಸ್ ಏನು ಲ್ಯಾಬ್ಗಳು ನಾವು ಸೆಟ್ ಮಾಡಿದ್ವಿ, ಅಲ್ಲಿ ಅವರ ಒಂದು ನಿತ್ಯ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅದಕ್ಕೆ ಪರಿಹಾರವಾಗಿ ಒಂದಷ್ಟು ಮಾಡಲ್ಗಳನ್ನ ಮಾಡ್ಕೊಬಂದಿದ್ದಾರೆ. ಸೊ ಈ ಒಂದು ಸಮಯದಲ್ಲಿ ಎಲ್ಲ ಮಕ್ಕಳನ್ನ ಒಂದು ಕುರಿತು ತಮ್ಮ ಮೌಢ್ಯತೆಗಳನ್ನ ಹೊರಗಾಕಿ ಹೇಗೆ ನಾವು ವಿಜ್ಞಾನನ ನೋಡಬೇಕು ಅನ್ನೋ ದೃಷ್ಟಿಗೋಸ್ಕರ ನಟರಾಜ್ ಸರ್ನ ಕರೆಸಿದ್ವಿ. ಸೊ ಬಹಳ ಉತ್ತಮವಾಗಿ ಅವರು ಪ್ರಯೋಗಗಳನ್ನ ಮಾಡ್ತಾ
ಮೌಢ್ಯತೆಯನ್ನು ಹೇಗೆ ನಾವು ದೂರ ಮಾಡಿ ವಿಜ್ಞಾನನ ನಾವು ಅಳವಡಿಸ್ಕೋಬೇಕು ನಿತ್ಯ ಜೀವನದಲ್ಲಿ ಅನ್ನೋ ವಿಷಯದ ಬಗ್ಗೆ ಚೆನ್ನಾಗಿ ಮಾತನಾಡಿದ್ದಾರೆ. ಅದೇ ರೀತಿ ಪ್ರಗತಿ ಹೆಜ್ಜೆ ಕಾರ್ಯಕ್ರಮದ ಉದ್ದೇಶ ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ ನನ್ನ ಸ್ನೇಹಿತರು. ಸೊ ಅದರಲ್ಲಿ ಏನು ಕ್ಲಸ್ಟರ್ ಹಂತದಿಂದ ಒಂದು ಶಾಲೆ ಒಂದು ಆಯ್ಕೆಯಾಗಿ ಬ್ಲಾಕ್ ಹಂತದಲ್ಲಿ ಇವತ್ತು ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಶಾಲೆಯಲ್ಲಿ ನಾವೀನ್ಯತೆಯವಾಗಿ ಹೊಸ ಇನೋವೇಷನ್ಗಳು ಏನು ಮಾಡ್ತಾರೆ, ಮಕ್ಕಳ ಕಲಿಕೆಗಾಗಿ ಏನು TLMಗಳನ್ನ ಮಾಡಿ ಅದ್ರ ಮೂಲಕ ಕಲಿಕೆ ಹೆಚ್ಚಾಗಬೇಕು ಅಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಅಂತಹ ಒಂದು ಕಾರ್ಯಗಳನ್ನ ಇಲ್ಲಿ ಶಿಕ್ಷಕರು ಎಲ್ಲ ಶಿಕ್ಷಕರ ಜೊತೆ ಹಂಚ್ಕೊಳ್ತಾರೆ. ಇವತ್ತು ಇಲ್ಲಿ ಕಾರ್ಯಕ್ರಮ ನಡೆದಾದ್ಮೇಲೆ 6 ಶಾಲೆಗಳನ್ನ ಜಿಲ್ಲಾ ಹಂತಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಜಿಲ್ಲಾ ಹಂತದ ಕಾರ್ಯಕ್ರಮ ಇದೇ ತಿಂಗಳ 22ನೇ ತಾರೀಕು ಹೋಟೆಲ್ ಪರಾಗಲ್ಲಿ ಇದು ಎಲ್ಲ ಡಯೇಟು ಮತ್ತು DD ಆಫೀಸ್ ಜೊತೆಗೆ ನಾವು ಮಾಡ್ತಾ ಇದ್ದೀವಿ. 22ನೇ ತಾರೀಕು ಜಿಲ್ಲೆಯಲ್ಲಿ ಇದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ನಡೆದಂತಹ ಪ್ರಗತಿ ಹೆಜ್ಜೆಯ ಬೆಸ್ಟು 6 ಶಾಲೆಗಳು ಆಯ್ಕೆಯಾಗಿ ತಮ್ಮ ಶಾಲೆಗಳಲ್ಲಿ ಏನೆಲ್ಲ ವಿನೂತನವಾಗಿ ಉತ್ತಮ ಅಭ್ಯಾಸಗಳನ್ನ ಮಾಡ್ತಾ ಇದ್ದಾರೆ ಆ ಉತ್ತಮ ಅಭ್ಯಾಸಗಳನ್ನ ಜಿಲ್ಲಾ ಹಂತದಲ್ಲಿ 22ನೇ ತಾರೀಕು ಎಲ್ಲರ ಜೊತೆ ಹಂಚ್ಕೊಳ್ತಾರೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರೇಖಾ. ನಾನು JLPS ಜಂತಗೊಂಡನಹಳ್ಳಿ ನೆರಿಗಾ ಕ್ಲಸ್ಟರಿಂದ ಬಂದಿದ್ದೀನಿ. ಅಲ್ಲಿ ಕ್ಲಸ್ಟರ್ ಕಾಂಪಿಟೇಷನ್ ಮಾಡಿದರು. ಸೊ ನಾವು ಕಾಂಪಿಟೇಷನ್ ಮಾಡ್ತೀವಿ ಅಂತಲೇ ನಾವೆಲ್ಲ TLM ಏನು ಮಾಡಲ್ಲ. ನಮ್ಮ ಶಾಲಾ ಮಕ್ಕಳಿಗೆ TLM ಬೇಕು. ಯಾಕೆಂದರೆ ಚಟುವಟಿಕೆ ಯುಕ್ತವಾಗಿ ನಾವು ಮಾಡಬೇಕು ಅಂದರೆ ಅವ್ರು ಎಫೆಕ್ಟಿವಾಗಿ ಕಲಿತಾರೆ ಅನ್ನೋ ಕಾನ್ಸೆಪ್ಟಿಂದ ನಾವು ಮಾಡ್ತೀವಿ. ಸೊ ಇವಾಗ ಇನ್ನೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿದ್ದೀವಿ. ಯಾಕೆ ಅಂತಂದರೆ ಕಾಂಪಿಟೇಷನ್ ಅಂದಮೇಲೆ ನಮ್ಮದು ಒಂದು ಇರುತ್ತಲ್ವ, ಹಾಗಾಗಿ ನಾವು ಸ್ವಲ್ಪ ಹೆಚ್ಚಾಗಿ ಮಾಡಿದ್ದೀವಿ. ನಾನು ತೊಗೊಂಡಿರೋ ಕಾನ್ಸೆಪ್ಟು ಭಾಗಾಕಾರ ಅಂತ. ಅಲ್ಲಿ ನಮ್ಮದೇ ಕ್ಲಸ್ಟರ್ ಲೆವೆಲಲ್ಲಿ ಭಾಗಾಕಾರ ಮಾಡಿದ್ದಕ್ಕೆ ಎಲ್ಲ ಶಿಕ್ಷಕರು ಜಡ್ಜ್ ಮಾಡಿ ನಂದು ಫಸ್ಟ್ ಪ್ಲೇಸ್ ಕೊಟ್ಟಿದ್ರು. ಹಾಗಾಗಿ ಈಗ ತಾಲೂಕು ಲೆವೆಲ್ಗೆ ಬಂದಿದ್ದೀವಿ. ಈಗೆಲ್ಲ ತುಂಬ ಕಾನ್ಸೆಪ್ಟ್ ಮಾಡಿದ್ದೀನಿ. ಏನೆಲ್ಲ ಅಂತಂದರೆ ಭಾಗಾಕಾರ ಯಂತ್ರ ಮತ್ತು ನೇಪಿಯರ್ ಬೋರ್ಡು. ನಾವು ಮತ್ತೆ ಅಷ್ಟೇ ಹೇಳ್ದಿರೋ ಸ್ಕೂಲ್ ಕ್ಲಬ್ಬಲ್ಲಿ ಏನೇನು ಮಾಡ್ತೀವಿ, ಮಕ್ಕಳಿಗೆ ಕೋಕರ್ಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಇವೆಲ್ಲ ಮಾಡಿದ್ದೀವಿ. ಮತ್ತು ಹೆಂಗೆ ಭಾಗಾಕಾರ ಮಾಡಬೇಕು ಅಂತಂದರೆ ಭಾಗಾಕಾರ ಅನ್ನೋದು ಒಂದು ಮಕ್ಕಳಿಗೆ ಕಾನ್ಸೆಪ್ಟ್ ಮೂಡಿಸ್ಬೇಕು. ಇದು ವ್ಯವಕಲನದ ಸುಲಭ ರೂಪ ಮತ್ತು ಸಮಾನ ಹಂಚಿಕೆ ಅನ್ನೋದನ್ನ ಕಾನ್ಸೆಪ್ಟ್ ಮೂಡಿಸ್ಬೇಕು. ಭಾಗಾಕಾರ ಎಲ್ಲ ಕ್ರಿಯೆಗಳಿಗಿಂತ ಒಂದು ವಿಭಿನ್ನವಾದ ಕ್ರಿಯೆ. ಯಾಕಪ್ಪ ಅಂತಂದರೆ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ ನಾವು ಯಾವಾಗೂ ಬಿಡಿ ಸ್ಥಾನದಿಂದ ಮಾಡ್ತೀವಿ. ಆದರೆ ಭಾಗಾಕಾರ ಯಾವಾಗೂ ಕೊಟ್ಟಿರುವ ಸಂಖ್ಯೆಯ ದೊಡ್ಡ ಸ್ಥಾನ, ಅಂದರೆ 100ರ ಅಂಕಿ ಕೊಟ್ಟಿದ್ರೆ 100ರ ಸಂಖ್ಯೆಯಿಂದ ಮಾಡ್ತೀವಿ. ಯಾಕೆ ಅಂತಂದರೆ ಭಾಗವನ್ನು ನಾವು ದೊಡ್ಡದ್ರಿಂದ ಭಾಗವನ್ನು ಮಾಡ್ಕೊಂಡು ಬರಬೇಕು ಅನ್ನೋ ಕಾನ್ಸೆಪ್ಟನ್ನ ಮಕ್ಕಳಲ್ಲಿ ಮೂಡಿಸ್ಬೇಕು. ಅದಕ್ಕೊಂದು ಸ್ಟೋರಿನೂ ಹೇಳ್ಬೋದು. ಹೇಗಪ್ಪ ಅಂತಂದರೆ ಒಂದು ಮಗುಗೆ ಕೊಟ್ಬಿಟ್ಟು ನೀನು ಹಲಸಿನ ಹಣ್ಣು, ಮಾವಿನ ಹಣ್ಣು, ನಿಂಬೆಹಣ್ಣು ಮಾರ್ಕೊಂಬ ಅಂತ ಕೊಟ್ಟಾಗ ಅದಕ್ಕೆ ತುಂಬ ತೂಕ ಆಗ್ತಾ ಇರುತ್ತೆ. ಆಗ ನಾವು ಆ ಮಗು ಯಾವುದು ಫಸ್ಟ್ ತೂಕವನ್ನು ಕಡಿಮೆ ಮಾಡಬೇಕು ಅಂದರೆ ಯಾವುದನ್ನು ಇಳಿಸ್ಬೇಕು ಅಂತಂದರೆ ಅದು ಹೇಳುತ್ತೆ ಹಲಸಿನ ಹಣ್ಣು ಅಂತ. ಸೊ ಅದು ತುಂಬ ತೂಕ ಇತ್ತಲ್ವ, ಹಾಗಾಗಿ ಹಲಸಿನ ಹಣ್ಣು ಇಳಿಸಿದ್ದಕ್ಕೆ ತೂಕ ಕಡಿಮೆ ಆಯಿತು. ಈ ರೀತಿ ಭಾಗವನ್ನು ಮಾಡ್ಕೊಂಬರ್ಬೋದು ಅಂತ. ಚಿಕ್ಕದಾದರೆ ಒಂದು ಇವಾಗ ಹಣವನ್ನು ಒಂದು 10 ರೂಪಾಯಿ ಆದರೆ 5 ಜನಕ್ಕೆ ಹಂಚು ಅಂದರೆ ಮಗು ಬೇಗ ಹಂಚಿಬಿಡುತ್ತೆ, ಎರಡೆರಡು ಅಂತ. ಆದರೆ ದೊಡ್ಡ ಮೊತ್ತವನ್ನು ಹಂಚೋಕ್ಕಾಗಲ್ಲ, ಅದು ವ್ಯವಕಲನ ಮಾಡೋದಕ್ಕಾಗಲ್ಲ. ಅದಕ್ಕಾಗಿ ಭಾಗಾಕಾರ ಮಾಡಬೇಕು. ಅದಕ್ಕೆ ವ್ಯವಕಲನದ ಇದು ಸುಲಭ ರೂಪ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹೇಳಬೇಕು. ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟರೆ ಅದನ್ನು ಭಾಜ್ಯ ಅಂತೀವಿ. ಯಾವ ಸಂಖ್ಯೆಯನ್ನು ಅದನ್ನು ಭಾಗ ಮಾಡಬೇಕು ಅಂತಂದರೆ ಅದು ಭಾಜಕ ಆಗುತ್ತೆ. ಎಷ್ಟು ಜನಕ್ಕೆ ಕೊಟ್ಟಿದ್ವಿ ಅದು ಭಾಗಲಬ್ಧ ಆಗುತ್ತೆ. ಯಾವುದು ಎಲ್ಲ ಭಾಗ ಆಗಿ ಯಾವುದೇ ಶೇಷ ಉಳಿದಿಲ್ಲ ಅಂತಂದರೆ ಯಾವುದೇ ಒಂದು ಸಂಖ್ಯೆ ಉಳಿದಿಲ್ಲ ಅಂದರೆ ಅದು ಪೂರ್ಣ ಸಂಖ್ಯೆಯಾಗಿ ಭಾಗ ಆಗಿದೆ ಅಂತೇಳಿ. ಯಾವಾಗ ಉಳಿಕೆ ಆಗುತ್ತೋ ಅದು ಶೇಷವಾಗಿ ಅದು ಉಳ್ಕೊಳ್ಳುತ್ತೆ ಅಂತ ನಾವು ಮಕ್ಕಳಿಗೆ ಮನವರಿಕೆ ಮಾಡಬೇಕು. ಭಾಗಾಕಾರ ತುಂಬ ವಿಭಿನ್ನವಾದ ಒಂದು ಕ್ರಿಯೆ ನಮ್ಮ ಗಣಿತ ಕ್ರಿಯೆಯಲ್ಲಿ. ಗಣಿತನೇ ಮೊದಲೇ ನಾವೇನಂತೀವಿ ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ. ಅದರಲ್ಲಿ ಭಾಗಾಕಾರ ಇನ್ನೂ ವಿಭಿನ್ನವಾಗಿರೋದು. ಮಕ್ಕಳಿಗೆ ಅರ್ಥ ಆಗಿಲ್ಲ ಅಂದರೆ ಖಂಡಿತ ಭಾಗಾಕಾರ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಆ್ಯಕ್ಚುಲಿ ಯಾಕೆ ಅಂತಂದರೆ ಈ ರೀತಿ ಲೆಕ್ಕ ಕೊಡ್ತೀವಿ, ಅದು ಭಾಜ್ಯ ಯಾವುದು ಭಾಜಕ ಯಾವುದು ಅಂತ ಮಕ್ಕಳಿಗೆ ಗೊತ್ತಾಗಲ್ಲ. ಹಾಗಾಗಿ ಅದೊಂದಾಗತ್ತೆ. ಮತ್ತು ಇದನ್ನು ಮಗು ಆಟವನ್ನಾಗಿ ಅದೇ ಕಂಡುಹಿಡಿಯುತ್ತೆ. ನಾವು ಭಾಜಕವನ್ನು ಕೊಟ್ಟರೆ ಇದು ಒಂದು ಇದು ರೀತಿಯಲ್ಲಿ ಇರುತ್ತೆ. ಅದು 8 8 16 ಅಂತಂದರೆ 8 8 64. ಈ 8 ಇಲ್ಲಿ 64 ಬರುತ್ತೆ, ಅದೇ ಸರಿಯಾಗಿ ಇಲ್ಲಿ 8 ಅಂತ ಬರುತ್ತೆ. ಇದೊಂದು ನೇಪಿಯರ್ ಬೋರ್ಡ್ ಅಂತ. ಇದು ನೇಪಿಯರ್ ವಿಜ್ಞಾನಿ ಕಂಡುಹಿಡಿದಿರೋದು. ಯಾಕೆಂದರೆ ಟೇಬಲ್ಸ್ ಮಕ್ಕಳಿಗೆ ಜಾಸ್ತಿ ಬರಲ್ವಲ್ಲ, ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಬರಲ್ಲ ಅಂದಾಗ ಇದು 24 1 ಅಂತ ಮಕ್ಕಳಿಗೆ ಬರ್ಕೋಬೇಕು ಅಂದರೆ ಇಲ್ಲಿ 24ಅಲ್ಲಿ ಯಾವ್ಯಾವ ಡಿಜಿಟ್ ಇದೆ 2 ಮತ್ತು 4 ಅಂತ ಇದೆ. ಅದನ್ನು 24 1 24 ಅಂತ ಬರ್ಕೋತೀವಿ. 24 2 ಏನು ಇಲ್ಲಿ ಬಿಡಿಯಲ್ಲಿ ಎಷ್ಟಿದೆ 8 ಅಂತ ಬರ್ಕೋತೀವಿ. ಮತ್ತು ಟೆನ್ಸಲ್ಲಿ ಎಷ್ಟಿದೆ 4 ಅಂತ ಬರ್ಕೋತೀವಿ. ಮತ್ತು 24 3 ಇಲ್ಲಿ 2, ಇಲ್ಲಿ 7 ಹೆಂಗಾಯ್ತಪ್ಪ ಅಂದರೆ ಇದು ಟೆನ್ಸು, ಇದು ಟೆನ್ಸ್ ಪ್ಲೇಸ್. ಸೊ ಇದು ಆ್ಯಡ್ ಮಾಡ್ಕೋಬೇಕು. ಹಾಗಾಗಿ ನಾವು ಎಂಥ ಟೇಬಲ್ ಆದರೂ ಬರ್ಕೋಬೋದು. ಇದರಲ್ಲಿ 500 600 ಯಾವ ರೀತಿನಾದರೂ ಟೇಬಲ್ಸ್ ಬರ್ಕೋಬೋದು. ಇದು ಮಕ್ಕಳಿಗೆ ಟೇಬಲ್ಸ್ ಬರ್ದಿರ ಇದ್ರೂ ಭಾಗಾಕಾರ ಮಾಡಲಿಕ್ಕೆ ತುಂಬ ಅನುಕೂಲ ಆಗತ್ತೆ ಅಂತ ಇದು ನೇಪಿಯರ್. ನನ್ನ ಹೆಸರು ಶಶಿಕುಮಾರ್ ಅಂದ್ಬಿಟ್ಟು ಚಿಕ್ಕೋಸಳ್ಳಿ ಕ್ಲಸ್ಟರ್ ಇಂದುವಾಡಿಪುರ ಶಾಲೆಯಿಂದ ಬಂದಿದ್ದೀನಿ. ಈ ಒಂದು ಮಂತ್ರ ಸಂಸ್ಥೆ ನಮ್ಮ ಒಂದು ಇಲಾಖೆಯಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಒಂದು ಬ್ಲಾಕ್ನಲ್ಲಿ
ಸಾಕಷ್ಟು NGO ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾವೆ. ಏನಕ್ಕೆ ಅಂತಂದರೆ ನಮ್ಮ ಸರ್ಕಾರಿ ಶಾಲೆಗಳು ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನೋ ಸಲುವಾಗಿ ಸಾಕಷ್ಟು ಸಹ ನಮ್ಮ ಇಲಾಖೆ ಜೊತೆಗೂಡಿ ಕೆಲಸಗಳು ಮಾಡ್ತಿದ್ದಾವೆ. ಅಂತಹ ಒಂದು ಮುಂಚೂಣಿ ಸಂಸ್ಥೆಯಲ್ಲಿ ಪ್ರಗತಿ ಈ ಒಂದು ಮಂತ್ರ ಫಾರ್ ಚೇಂಜ್ ಅಂತಕ್ಕಂಥ ಒಂದು ಸಂಸ್ಥೆಯು ಸಹ ಅತ್ಯಂತ ಶ್ಲಾಘನೀಯವಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದೆ. ಅದರಲ್ಲಿ ಒಂದು ವಿನೂತನವಾಗಿ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ಈ ಪ್ರಗತಿ ಹೆಜ್ಜೆ ಕಾರ್ಯಕ್ರಮ. ಒಟ್ಟು ಇದು 5ನೇ ಪ್ರಗತಿ ಹೆಜ್ಜೆ ಕಾರ್ಯಕ್ರಮ. ಈ 5 ಪ್ರಗತಿ ಹೆಜ್ಜೆ ಕಾರ್ಯಕ್ರಮಗಳಲ್ಲಿ ನಾನು 3ನೇ ಬಾರಿ ನಮ್ಮ ಒಂದು ಚಿಕ್ಕಹೊಸಳ್ಳಿ ಕ್ಲಸ್ಟರನ್ನು ಪ್ರತಿನಿಧಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅಂತಂದರೆ ಏನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತಂದರೆ ಒಂದು ಸರ್ಕಾರಿ ಶಾಲೆ ಯಾವೆಲ್ಲ ರೀತಿಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ನೀಡೋದಾಗ್ಬೋದು, ಸಮುದಾಯವನ್ನು ತೊಡಗಿಸ್ಕೊಳ್ಳೋದಾಗ್ಬೋದು, ಅಥವಾ ಶಾಲೆಯ ಒಂದು ಭೌತಿಕ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವು ಒಂದು ಸಮುದಾಯದ ಸಹಕಾರದೊಂದಿಗೆ ಏನೆಲ್ಲ ಕೆಲಸಗಳನ್ನು ಮಾಡಿ ಆ ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಏನೆಲ್ಲ ಸಾಧ್ಯವೋ, ಎಷ್ಟು ಸಾಧ್ಯವೋ ಅಷ್ಟು ನಾವು ಒಂದು ಪೋಷಕರ ಸಹಕಾರದಿಂದ ಆ ಒಂದು ಕಾರ್ಯವನ್ನು ಮಾಡಬೇಕು ಅಂತಂದ್ಬಿಟ್ಟು ನಾವು ಅವ್ರ ಜೊತೆ ಮಂತ್ರವರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಏನು ಮಾಡ್ತಿದ್ದಾರೆ ಅಂದರೆ ಇದು ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಮೊದಲನೇ ಪ್ರಗತಿ ಹೆಜ್ಜೆ ಕಾರ್ಯಕ್ರಮಕ್ಕೆ ಬಂದಾಗ ಶಾಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಸಮುದಾಯದ ಸಹಕಾರದೊಂದಿಗೆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಅನ್ನೋ ಒಂದು ಕಾರ್ಯಕ್ರಮದ ಪರವಾಗಿ ಒಂದು ಕಾನ್ಸೆಪ್ಟಲ್ಲಿ ಬಂದು ಇಲ್ಲಿ ಒಂದು ಪ್ರೆಸೆಂಟನ್ನು ಮಾಡಿ ಅವರ ಒಂದು ಅಭಿನಂದನೆಗೆ ಅರ್ಹನಾಗಿದ್ದೆ. ಅದೇ ರೀತಿಯಲ್ಲಿ 2ನೇದಲ್ಲಿ ಬೋಧನಾ ತಂತ್ರಗಳು ಎನ್ನುವ ಒಂದು ವಿಷಯದಲ್ಲಿ ನಾನು ಈ ಒಂದು ಪ್ರಗತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಉತ್ತಮವಾದ ಒಂದು ಕಲಿಕಾ, ನಾನು ಸಹ ಬೇರೆ ಒಂದು ಕ್ಲಸ್ಟರಿನ ಶಿಕ್ಷಕರುಗಳು ಮಾಡಿರ್ತಕ್ಕಂಥ ಬೋಧನಾ ತಂತ್ರಗಳನ್ನು ಅರಿತು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಆ ಒಂದು ಕಾರ್ಯಕ್ರಮಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲೂ ಸಹ ನಾನು ಕಲಿಯೋದಕ್ಕೆ ಅನುಕೂಲ ಆಯಿತು, ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೂ ಸಹ ಅನುಕೂಲ ಆಯಿತು. ಈ ಒಂದು 5ನೇ ಒಂದು ಪ್ರಗತಿ ಹೆಜ್ಜೆ ಕಾರ್ಯಕ್ರಮದಲ್ಲೂ ಸಹ ಈ ದಿನ ನಾವು ಏನಂದರೆ ಒಂದು ಮಕ್ಕಳಿಗೆ ಮಾಡ್ತಕ್ಕಂತಹ ಒಂದು ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ಚಟುವಟಿಕೆಗಳಾಗ್ಬೋದು, ಅಥವಾ ಈ ಒಂದು ಇಲಾಖೆ ನಿಗದಿಪಡಿಸಿರುವಂತಹ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಈ ಒಂದು ಮಂತ್ರ ಸಂಸ್ಥೆಯವರು ಏನೆಲ್ಲ ಒಂದು ಉತ್ತಮವಾದ ಚಟುವಟಿಕೆಯನ್ನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ತಾಲೂಕಿನಾದ್ಯಂತ ಎಲ್ಲ ಸಹ ಒಂದು HPS ಶಾಲೆಗಳಿಂದ ಒಂದು ವಿಜ್ಞಾನ ಮೇಳ, ಒಂದು ಮಾದರಿಗಳನ್ನು ತಯಾರಿಸಿಕೊಂಡು ಅದೇ ರೀತಿಯಲ್ಲಿ ವರ್ಷಪೂರ್ತಿ ಕಲಿಸಬೇಕಾಗಿರ್ತಕ್ಕಂಥ ಕಲಿಕಾ ಫಲಗಳಿಗೆ ನಾವು ಶಿಕ್ಷಕರಾಗಿ ಮಕ್ಕಳಿಗೆ ಒಂದು ಅವ್ರ ಮನದಟ್ಟಾಗೋ ರೀತಿಯಲ್ಲಿ ಏನೆಲ್ಲ ಕಲಿಸಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೋಧನಾ ತಂತ್ರಗಳಾಗ್ಬೋದು, ಕಲಿಕೋಪಕರಣಗಳಾಗ್ಬೋದು, ಅವುಗಳನ್ನ ಯಾವ ಬಳಸಬೇಕು ಅನ್ನೋ ಥರ ಈ ಒಂದು ಮಂತ್ರ ಸಂಸ್ಥೆಯವರು ಒಂದು CRG ತಂಡ ಅಂತ ರಚನೆ ಮಾಡಿ ಪ್ರತಿ ತಿಂಗಳು ನಮ್ಮಗಳಿಗೆ ಏನು ಮಾಡೋ ತರಬೇತಿಯನ್ನು ಕೊಟ್ಟು ಆ ಒಂದು ಕ್ಲಸ್ಟರ್ ಸಮಾಲೋಚನಾ ಸಭೆಯಲ್ಲಿ ಈಗ ಒಂದು ಸಂಭ್ರಮ, ಒಂದು ಏನು ಶಿಕ್ಷಕರ ಸಂಭ್ರಮ ಅಂತ ಆಗ್ಬೋದು, CRG ಸಂಭ್ರಮ ಅಂತ ಆಗ್ಬೋದು, ವಿನೂತನ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ನಮ್ಮ ತಾಲೂಕಿನಲ್ಲಿ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಮತ್ತು ನಮ್ಮ ಶಿಕ್ಷಕರಲ್ಲಿರ್ತಕ್ಕಂಥ ವೃತ್ತಿ ಕೌಶಲ್ಯಗಳನ್ನು ಹೆಚ್ಚಿಸುವುದಕ್ಕೆ ಈ ಒಂದು ಮಂತ್ರ ಫಾರ್ ಚೇಂಜ್ ಸಂಸ್ಥೆಯವರು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಇದು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ನಾವು ಬೆಂಬಲಿಸ್ತಾ ಒಂದು ನಮ್ಮ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಒಂದು ಮಂತ್ರ ಫಾರ್ ಚೇಂಜ್ ಸಂಸ್ಥೆಯನ್ನು ಅಭಿನಂದಿಸ್ತೇನೆ. ನಟ್ಕಟ್ ಲ್ಯಾಬ್ ಅಂತ, ನಟ್ಕಟ್ ಅಂದರೆ ಒಂದು ತುಂಟಾಟಿಕೆ ಲ್ಯಾಬ್ ಅಂತ, ಅಂದರೆ ತಪ್ಪನ್ನು ಮಾಡೋದು ತಪ್ಪಲ್ಲ. ಈಗ ವಿಜ್ಞಾನದಲ್ಲಿರೋ ಮಾದರಿಗಳನ್ನು ನಾವು ಈಗ ಫಸ್ಟ್ ನಾವೆಲ್ಲ ಶಾಲೆಗಳಲ್ಲೂ ನಟ್ಕಟ್ ಲ್ಯಾಬ್ ಅಂತ ಒಂದು ಲ್ಯಾಬ್ನ ಸೆಟಪ್ ಮಾಡಿದ್ವಿ. ಆನೇಕಲ್ ಭಾಗದಲ್ಲಿ ಒಟ್ಟು 30ಕ್ಕಿಂತ ಹೆಚ್ಚು ಲ್ಯಾಬ್ಗಳನ್ನ ಸೆಟಪ್ ಮಾಡಿದ್ವಿ. ಆ ಲ್ಯಾಬಲ್ಲಿ 120ಕ್ಕಿಂತ ಜಾಸ್ತಿ ಮೆಟೀರಿಯಲ್ಗಳನ್ನ ಪ್ರೊವೈಡ್ ಮಾಡಿದ್ವಿ. ಮಕ್ಕಳಿಗೆ ಯೂಸ್ ಆಗುವಂಥ ಒಂದು ಸ್ವಿಚ್ಚಿಂದ ಹಿಡಿದು, ಗುಂಪಿನಿಂದ ಹಿಡಿದು, ಬ್ಯಾಲೆನ್ಸ್ನಿಂದ ಹಿಡಿದು ಎಲ್ಲ ಮೆಟೀರಿಯಲ್ಸ್ಗಳನ್ನ ಪ್ರೊವೈಡ್ ಮಾಡಿದ್ವಿ. ಆ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಕ್ಕಳು ವಿಜ್ಞಾನದಲ್ಲಿರೋ ಮಾದರಿಗಳನ್ನು ಅವರೇ ಸ್ವತಃ ಮಾದರಿಗಳನ್ನ ಮಾಡಿ ಅದ್ರ ತಪ್ಪಾಗಿದ್ರು ಯಾಕೆ ತಪ್ಪಾಗಿದೆ ಅನ್ನೋದನ್ನು ಕಂಡುಬಿಟ್ಟು ಅವರೇ ಮಾದರಿಗಳನ್ನ ಮಾಡಿ ಅದ್ರ ಮೂಲಕ ಕಲಿತಾರೆ. ಈಗ ನಾವು ಸಮಾಜದಲ್ಲಿ ನೋಡೋದಾದ್ರೆ ಒಂದು ಇತಿಹಾಸನ ನೋಡ್ತೀವಿ, ಕನ್ನಡದಲ್ಲಿ ಒತ್ತಕ್ಷರ ಪಾಠಗಳನ್ನ ನೋಡ್ತೀವಿ. ಅದೇ ವಿಜ್ಞಾನದಲ್ಲಿ ನಾವು ನೋಡಿದಾಗ ಈ ಡಯೋಡು, ಕೆಪಾಸಿಟ್ರು, ಬ್ಯಾಟ್ರಿ ಅಂತಕ್ಕಂಥ ಬರ್ತದೆ, ಬಲ್ಬ್, ಇಂಥದನ್ನ ಮಕ್ಳ ಕೈಗೆ ನಾವು ಅವ್ರ ಕೈಗೆ ಕೊಟ್ಟು ಅದನ್ನ ಫೀಲ್ ಮಾಡಿಸಿ ಅವ್ರ ಕೈಯಲ್ಲೇ ಅದನ್ನ ಮಾಡಿಸಿ ಒಂದು ಅದರಿಂದ ತಿಳ್ಕೊಳ್ಳೋ ಸಂಕೇತನ ಮಾಡ್ತೀವಿ. ಇನ್ನು ಇಯರ್ ಎಂಡಿಗೆ ಬರ್ತಾ ಒಟ್ಟು ನಾವು ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ಶಾಲೆಗೆ ಭೇಟಿ ನೀಡಿ ಮಕ್ಳ ಕೈಲಿ ಮಾದರಿಗಳನ್ನ ಮಾಡಿಸಿ ನಮ್ಮದೇ ಒಂದು ಕರಿಕ್ಯುಲಮ್ ಇದೆ. ವಿಜ್ಞಾನದಲ್ಲಿ ಬುಕ್ನ ತಗೊಂಡು ಈಸಿಯಿಂದ ಆಡ್ಬಾರ್ದು, ಫಸ್ಟ್ ಸರ್ಕ್ಯೂಟಿಂದ ನಾವು ನೋಡ್ಕೊಂತ ಹೋಗಿ ಲಾಸ್ಟ್ ರೋಬೋಟಿಕ್ಸ್ಗಳನ್ನ ಕೂಡ ಮಕ್ಳಿಗೆ ಈಸಿಯಿಂದ ಆಡ್ವರೆಗೂ ನಾವು ಸೆಷನ್ಗಳನ್ನ ಮಕ್ಳಿಗೆ ಮಾಡಿ ಲಾಸ್ಟ್ ಇಯರ್ ಎಂಡಲ್ಲಿ ಮಕ್ಕಳೇನೆ ಸಮಾಜದಲ್ಲಿರುವಂಥ ಒಂದು ಸಮಸ್ಯೆನ ಐಡೆಂಟಿಫೈ ಮಾಡಿ ಅದಕ್ಕೆ ಪರಿಹಾರ ಏನು ಹುಡುಕ್ಬೋದು ಅನ್ನೋ ರೀತಿಯಲ್ಲಿ ಮಾದರಿಗಳನ್ನ ಕ್ರಿಯೇಟ್ ಮಾಡೋದು. ಪ್ರತಿ ಮಕ್ಕಳು ಕೂಡ ಅವ್ರ ಏರಿಯಾದಲ್ಲಿ, ಅವ್ರ ಸುತ್ತಮುತ್ತ, ಅವ್ರ ಮನೆಗಳಲ್ಲಿ, ಶಾಲೆಗಳಲ್ಲಿ ಏನು ಸಮಸ್ಯೆ ಇದೆ, ಅದಕ್ಕೆ ಹೇಗೆ ಪರಿಹಾರ ಮಾಡ್ಬೋದು ಅಂತ ಫಸ್ಟ್ ಸಮಸ್ಯೆನ ಐಡೆಂಟಿಫೈ ಮಾಡಿ ಅದಕ್ಕೆ ಹೇಗೆ ಪರಿಹಾರ ನೀಡ್ಬೋದು ಅಂತ ಅದನ್ನ ಮಾಡೆಲ್ ಮುಖಾಂತರ ಅವ್ರು ಮಾಡೆಲ್ ಮಾಡಿ ಇಲ್ಲಿ ತಗೊಬಂದು ಶೋ ಮಾಡಿದ್ರು. ಮೊದಲು ನಾವು ಸ್ಕೂಲ್ ಲೆವೆಲಲ್ಲಿ ಸೈನ್ಸ್ ಮೇಳನ ಮಾಡಿದ್ವಿ. ಅಲ್ಲಿ ಆನೇಕಲ್ಲಿನ ಎಲ್ಲ 30ಕ್ಕೂ ಹೆಚ್ಚು ಸ್ಕೂಲಲ್ಲಿ ಒಟ್ಟು 420ಕ್ಕಿಂತ ಹೆಚ್ಚು ಮಕ್ಕಳು ಸ್ಕೂಲ್ ಲೆವೆಲಲ್ಲಿ ಮಾದರಿಗಳನ್ನ ಮಾಡಿದ್ವಿ. ಆ ನಂತರ ಪ್ರತಿ ಸ್ಕೂಲಲ್ಲಿ ಒಂದೊಂದು ಮಾಡೆಲ್ನ ಆಯ್ದು ಈಗ 30 ಶಾಲೆಯಿಂದ 30 ಮಾದರಿಗಳನ್ನ ಬ್ಲಾಕ್ ಮಟ್ಟಕ್ಕೆ ತಗೊಂಡು ಬಂದ್ವಿ. ಇಲ್ಲಿ 10 ಮಾಡೆಲ್ಗಳನ್ನ ಆಯ್ಕೆ ಮಾಡಿ ನೆಕ್ಸ್ಟ್ ಜಿಲ್ಲಾ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಅಕ್ರಾಸ್ 1090 ಇಂಡಿಯಾದಲ್ಲಿ ಒಟ್ಟು 18 ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇದೆ. ಹಾಗೂ 250ಕ್ಕಿಂತ ಹೆಚ್ಚು ಲ್ಯಾಬ್ಗಳನ್ನು ಸ್ಥಾಪನೆ ಮಾಡಿದ್ವಿ.
ಶಿಕ್ಷಕರು ಕೂಡ ಇದರಿಂದ ತುಂಬಾ ಉಪಯೋಗ ಆಗಿದೆ ಅಂತ ನಮ್ಮ ಸರ್ಕಾರಿ ಶಿಕ್ಷಕರು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲಿ ಲ್ಯಾಬ್ಗಳನ್ನ